ಹೊರತು ಅಧ್ಯಾಯ 7 4.7 ಯಾವುದು ಈ ಆರಂಭಿಕ ಚಾಲುಕ್ಯರು ಎನ್ನುವಂತಹ ವಿಷಯಕ್ಕಿಂತಲೂ ಪೂರ್ವದಲ್ಲಿ ಇಲ್ಲಿ ಗೊತ್ತಿದೆ ಭಾರತದ ಸ್ವತಂತ್ರ ಹೋರಾಟ ಅಂತೇಳಿ ಒಂದು ವಿಷಯ ನಿಮಗೆ ಗೊತ್ತಿದೆ. ಹಾಗಾದರೆ ಭಾರತದ ಸ್ವತಂತ್ರದ ದುವಾರಿಗಳು ಯಾರು? ಯಾರ ನಾಯಕತ್ವದಲ್ಲಿ ಭಾರತ ಸ್ವತಂತ್ರತೆಯನ್ನು ಪಡ್ಕೊಳ್ಳುತ್ತದೆ? ಯಾರು? ಜೋರ ಹೇಳಿ. ಮಹಾತ್ಮ ಗಾಂಧಿ. ಇಲ್ಲಿ ಅವರನ್ನು ನಾವು ರಾಷ್ಟ್ರ ಪಿತ ಅಂತ ನಾವು ಗುರುತಿಸಲ್ಪಡ್ತೇವೆ. ಇಂತಹ ಒಬ್ಬ ಮಹಾನ್ ವ್ಯಕ್ತಿ ಅನೇಕ ಹಿತನುಡಿಗಳನ್ನು ನಮ್ಮ ಜನತೆಯನ್ನು ಕುರಿತು ಹೇಳ್ತಾ ಇರ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವಂಥದ್ದು ಹೊಸದೊಂದು ಕೆಲಸವನ್ನು ಮಾಡಲು ಹೊರಟಾಗ ಏನಾಗುತ್ತೆ, ಜನರು ಮೊದಲು ಅದನ್ನು ವಿರೋಧಿಸ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಅಂದ್ರೆ ಆವಾಗ ಆ ಹೊಸದನ್ನು ಮಾಡಲು ಹೊರಟಂತಹ ಜನತೆಯನ್ನೇ ಕಡೆಗಣಿಸುತ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ನಂತರ ಅವರೊಂದಿಗೆ ಏನ್ ಮಾಡ್ತಾರೆ, ಅವಹೇಳನ ಮಾಡಿ ನಗುತ್ತಾ ತಮ್ಮ ಜೀವನವನ್ನು ಸಾಗಿಸ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಕೊನೆಗೆ ಇಷ್ಟೆಲ್ಲ ಮಾಡಿದ್ರು ಕೂಡ ತದನಂತರದಲ್ಲಿ ಏನ್ ಮಾಡ್ತಾರೆ, ಅಂತಹ ವ್ಯಕ್ತಿಗಳೊಂದಿಗೆ ಜಗಳಕ್ಕೂ ಅಂದ್ರೆ ಅವರೊಂದಿಗೆ ಏನ್ ಮಾಡ್ತಾರೆ, ಜಗಳ ಆಡೋದಕ್ಕೂ ಸಹ ಹಿಂದೆ ಮುಂದೆ ಮಾಡೋದಿಲ್ಲ, ಅವರೊಂದಿಗೆ ಜಗಳಕ್ಕೂ ಕೂಡ ಮುಂದಾಗ್ತಾರೆ ಎನ್ನುವಂತಹ ಮಾತನ್ನು ಹೇಳ್ತಾರೆ. ಇಷ್ಟೆಲ್ಲ ಆದ್ರೂ ಕೂಡ ಕೊನೆಗೆ ಅಂತಿಮವಾಗಿ ಆ ವ್ಯಕ್ತಿಗೆ ಗೆಲುವು ಸಿಗುತ್ತೆ ಎನ್ನುವಂತಹ ಮಾತನ್ನು ಯಾರು ಹೇಳ್ತಾ ಬರ್ತಾರೆ? ಮಹಾತ್ಮ ಗಾಂಧೀಜಿಯವರು ಹೇಳ್ತಾ ಬರ್ತಾರೆ. ನೋಡಿ, ಈ ಒಂದು ಮಾತನ್ನು ಯಾಕೆ ಹೇಳ್ತಾರೆ ಅವರು ಅಂದ್ರೆ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಅವರು ಭಾರತದ ಸ್ವತಂತ್ರ ಹೋರಾಟಕ್ಕೆ 1920ರಲ್ಲಿ ಸಕ್ರಿಯವಾಗಿ ತೊಡಗಿಕೊಳ್ತಾರೆ. ಅಂದ್ರೆ ತದನಂತರದಲ್ಲಿ ತೊಡಗಿಕೊಂಡಾಗ ಭಾರತದಲ್ಲಿ ಒಂದು ಸಂಘಟನೆಯ ಕೊರತೆ ಇರುತ್ತೆ. ಆ ಸಂಘಟನೆಯ ಕೊರತೆ ಇದ್ದಂತಹ ಸಮಯದಲ್ಲಿ ಭಾರತೀಯ ಜನತೆಯನ್ನು ಏನ್ ಮಾಡಬೇಕಾಗಿರುತ್ತೆ, ಭಾರತದ ಸ್ವತಂತ್ರ ಹೋರಾಟದಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದಕ್ಕೋಸ್ಕರವಾಗಿ ಅವರಲ್ಲಿ ಸ್ಫೂರ್ತಿಯನ್ನು ತುಂಬಬೇಕಾಗಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವರಿಗೆ ಅದೇ ಆದಂತಹ ಅಪಮಾನಗಳಿರ್ಬೋದು, ಹಾಗೆ ಆದಂತಹ ಕೆಲವೊಂದು ಅವಹೇಳನಕಾರಿಯಾದಂತಹ ಮಾತುಗಳಿರ್ಬೋದು. ಅಂತಹ ಸಂದರ್ಭದಲ್ಲಿ ಆದಂತಹ ಅನೇಕ ಜಗಳಗಳು ಅಂತ ಹೇಳಿ ಕರೀತಾರೆ. ಅನೇಕ ಜನತೆ ಅವರೊಂದಿಗೆ ಜಗಳಗಳನ್ನು ಕೂಡ ಆಡ್ತಾರೆ, ಅನೇಕ ಮಾತುಗಳನ್ನು ಕೂಡ ಅವರಿಗೆ ಕೇಳಬೇಕಾಗುತ್ತೆ. ಇಂತಹ ಸಂದರ್ಭದಲ್ಲಿ ಅವರಿಗೆ ಅಪಮಾನಗಳು ಕೂಡ ಆಗ್ತವೆ. ಯಾಕಂದ್ರೆ ಬೃಹತ್ ರಾಷ್ಟ್ರವಾದಂತಹ ಭಾರತದಲ್ಲಿ ಇರುವಂತಹ ಜನತೆಯನ್ನು ಸಂಘಟಿಸಿ ಭಾರತದ ಸ್ವತಂತ್ರ ಹೋರಾಟದಲ್ಲಿ ತಮ್ಮನ್ನು ತಾವು ಸಕ್ರಿಯವಾಗಿ ತೊಡಗಿಸ್ಕೋಬೇಕಾಗಿರುತ್ತೆ. ಆದ್ರೆ ಅಂತಿಮವಾಗಿ ಏನಾಗುತ್ತೆ, ಗೆಲುವನ್ನು ಪಡಿತಾರೆ. ಅಂದ್ರೆ ಬೃಹತ್ತಾದಂತಹ ಈ ರಾಷ್ಟ್ರದಲ್ಲಿ ಜನಸಂಖ್ಯೆಯನ್ನು ಒಟ್ಟುಗೂಡಿಸ್ತಾರೆ. ಆ ಜನಸಂಪನ್ಮೂಲವನ್ನೇ ತಮ್ಮ ಬೆನ್ನೆಲುಬನ್ನಾಗಿ ಇಟ್ಟುಕೊಳ್ಳುವುದರ ಮೂಲಕವಾಗಿ 200 ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡಿದಂತಹ ಬ್ರಿಟಿಷರನ್ನು ಏನ್ ಮಾಡ್ತಾರೆ, ಭಾರತದಿಂದ ಹೊರ ಹಾಕಿದ್ರು ಎನ್ನುವಂತಹ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಹಾಗಾಗಿ ಅಂತಿಮವಾಗಿ ವಿಜಯ ಯಾರಿಗೆ ಸಿಗುತ್ತೆ? ಗಾಂಧೀಜಿಯವರಿಗೆ ಸಿಗುತ್ತೆ. ಕೇವಲ ಒಂದೇ ಕ್ಷೇತ್ರ ಅಂತಲ್ಲ, ನಾವು ಯಾವುದೇ ಒಂದು ಕ್ಷೇತ್ರವನ್ನು ನಾವು ತೆಗೆದುಕೊಳ್ಳೋಣ. ಅಂದ್ರೆ ಇವತ್ತು ವಿಜ್ಞಾನ ಕ್ಷೇತ್ರ ಇದೆ, ಕೆಲವು ಸಾಂಸ್ಕೃತಿಕ ವಿಚಾರಧಾರೆಗಳಿದಾವ, ಹಾಗೆ ಇನ್ನೂ ಅನೇಕ ಕ್ಷೇತ್ರಗಳಲ್ಲಿ ನಾವು ಏನಾದರೂ ಹೊಸದೊಂದು ಕಾರ್ಯವನ್ನು ಮಾಡಿ ಆ ಒಂದು ಹೊಸದೊಂದು ಕಾರ್ಯದ ಬಗ್ಗೆ ನಾವು ಜನತೆಗೆ ತಿಳಿಸಲು ಹೋದಾಗ ಅದರಿಂದ ನಮಗೆ ಮೊದಲು ಏನಾಗುತ್ತೆ, ಕಡೆಗಣನೆ ಸಿಗುತ್ತೆ. ಅಂದ್ರೆ ಆ ಜನತೆ ನಮ್ಮನ್ನು ಏನ್ ಮಾಡ್ತಾರೆ, ಕಡೆಗಣಿಸಿಕೊಂಡು ಬರ್ತಾರೆ, ನಮ್ಮನ್ನು ಒಪ್ಕೊಳ್ಳೋದಿಲ್ಲ. ಅವಾಗ ಅಷ್ಟೇ ಇಲ್ಲದೆ ಅದನ್ನ ಏನ್ ಮಾಡ್ತಾರೆ, ಅನೇಕ ಮಾತುಗಳನ್ನು ಆಡಿ ನಮ್ಮನ್ನು ಚುಚ್ಚಿ ಮಾತಾಡ್ತಾರೆ. ಅದನ್ನು ಕೂಡ ಜನತೆ ಸಹಿಸಿಕೊಳ್ಳಕ್ ಆಗೋದಿಲ್ಲ, ಅದನ್ನು ಕೂಡ ನಾವು ತಡ್ಕೋಬೇಕಾಗ್ತದೆ. ಕೊನೆಗೆ ಅಂತಿಮವಾಗಿ ಏನ್ ಮಾಡ್ತಾರೆ, ಜಗಳಕ್ಕೂ ಕೂಡ ಬೀಳ್ತಾರೆ ನಮ್ಮ ಮೇಲೆ. ಅದನ್ನು ಕೂಡ ನಾವು ಸಹಿಸಿಕೋಬೇಕಾಗತ್ತೆ. ಸಹಿಸಿಕೊಂಡು ನಮ್ಮ ಹಾದಿಯನ್ನು ನಾವು ಮುಂದುವರಿಸಿಕೊಂಡು ಹೋದ್ರೆ ಅಂತಿಮವಾಗಿ ಗೆಲುವು ಯಾರಿಗೆ ಸಿಗುತ್ತೆ? ನಮಗೆ ಸಿಗುತ್ತೆ ಎನ್ನುವಂತಹ ಮಾತನ್ನು ಗಾಂಧೀಜಿಯವರು ಹೇಳ್ಕೊಂಡು ಬರ್ತಾರೆ. ನೋಡಿ, ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಎಲ್ಲಾ ಕ್ಷೇತ್ರಗಳು, ಶಿಕ್ಷಣ ಕ್ಷೇತ್ರ ಇರ್ಬೋದು, ಹಾಗೆ ಆ ಇನ್ನಿತರ ಯಾವುದೇ ಕ್ಷೇತ್ರದಲ್ಲೂ ನಾವು ತೆಗೆದುಕೊಂಡ್ರೆ ಇಂತಹ ಸಮಸ್ಯೆಗಳು ನಮಗೆ ಎದುರಾಕೊಂಡು ಬರ್ತವೆ. ಅಂತಹ ಸಮಸ್ಯೆಗಳನ್ನು ನಾವು ಎದುರಿಸಿ ನಮ್ಮ ಸಾಧನೆಯ ಕಡೆಗೆ, ನಮ್ಮ ಗುರಿಯ ಕಡೆಗೆ ನಮ್ಮ ಚಿತ್ತ ಇದ್ರೆ ಕೊನೆಗೆ ನಮಗೆ ಏನ್ ಸಿಗುತ್ತೆ? ವಿಜಯ ಸಿಗುತ್ತೆ. ಅದರಲ್ಲಿ ನಾವೇ ಗೆಲ್ತೀವಿ ಎನ್ನುವಂತಹ ಮಾತನ್ನು ಗಾಂಧೀಜಿಯವರು
ಯುವಜನತೆಯನ್ನು ಕುರಿತು ಹೇಳ್ಕೊಂಡು ಬರ್ತಾರೆ. ಇಂತಹ ಹೇಳಿಕೆಗಳು ನಮಗೆ ಜೀವನದಲ್ಲಿ ಏನಾಗಬೇಕು, ಸ್ಫೂರ್ತಿಯಾಗಬೇಕು ಎನ್ನುವಂತಹ ಅಂಶವನ್ನು ಕೂಡ ನಾವಿಲ್ಲಿ ತಿಳ್ಕೋಬೇಕಾಗುತ್ತೆ. ಅದೇ ರೀತಿಯಾಗಿ ಇಲ್ಲಿ ಕರ್ನಾಟಕದ ಚರಿತ್ರೆ ನಮಗೆ ಇಲ್ಲಿಂದ ಪ್ರಾರಂಭವಾಗುತ್ತೆ. ಹಾಗಾದ್ರೆ ಕರ್ನಾಟಕವನ್ನು ಯಾವ ಯಾವ ರಾಜಮನೆತನಗಳು ಆಳ್ವಿಕೆ ಮಾಡ್ಕೊಂಡು ಬಂದಿದ್ದಾವ? ಯಾವ್ಯಾವ ರಾಜಮನೆತನಗಳು ಕರ್ನಾಟಕದಲ್ಲಿ ಆಳ್ವಿಕೆ ನಡೆಸಿದವೆ? ಹಾಗಾದ್ರೆ ಜೋರಗಳು ಯಾವ್ಯಾವ ರಾಜಮನೆತನಗಳು? ಕದಂಬರು, ಯಾರು? ಚಾಲುಕ್ಯರು, ಹೊಯ್ಸಳರು, ಮತ್ತೆ ಜೋರಗಳಿ ಯಾರು? ಗಂಗರು, ಮತ್ತೆ ರಾಷ್ಟ್ರಕೂಟರು, ಇನ್ನು ಮುಂತಾದಂತಹ ಅಂದ್ರೆ ಇನ್ನು ಮುಂತಾದಂತಹ ರಾಜಮನೆತನಗಳು ಏನ್ ಮಾಡಿದಾವೆ? ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ತಮ್ಮದೇ ಆದಂತಹ ಕೊಡುಗೆಯನ್ನು ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ನೀಡಿಕೊಂಡು ಬಂದಂತಹ ರಾಜಮನೆತನಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಆ ನಿಟ್ಟಿನಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಕರ್ನಾಟಕವನ್ನು ಆಳಿದಂತಹ, ಇಲ್ಲಿ ಸಹಜವಾಗಿ ನಾವು ಹೇಳ್ತೀವಿ, ಮೊದಲ ಸಾರ್ವಭೌಮ ರಾಷ್ಟ್ರವೇ ಅಥವಾ ಮೊದಲ ಸಾರ್ವಭೌಮ ರಾಜ ಮನೆತನವೇ ಆರಂಭಿಕ ಚಾಲುಕ್ಯ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ, ಮೊಟ್ಟ ಮೊದಲ ಬಾರಿಗೆ ವಿಸ್ತಾರವಾದಂತಹ ಕರ್ನಾಟಕದ ಸಾಮ್ರಾಜ್ಯವನ್ನು ಕಟ್ಟಿ ಅಲ್ಲಿ ತಮ್ಮ ಆಳ್ವಿಕೆಯನ್ನು ನಡೆಸಿಕೊಂಡು ಬಂದಂತಹ ಕನ್ನಡದ ಮೊದಲ ಸಾರ್ವಭೌಮ ರಾಜ ಮನೆತನವೇ ಯಾವ ರಾಜ ಮನೆತನವಾಗಿದೆ? ಆರಂಭಿಕ ಚಾಲುಕ್ಯ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ರಾಜ ಮನೆತನ ಕೆಲವು ಸಣ್ಣ ಪುಟ್ಟ, ಅಂದ್ರೆ ಎರಡು ಸಣ್ಣ ಪುಟ್ಟ ರಾಜ್ಯಗಳ ತರುವಾಯದಲ್ಲಿ, ಅಂದ್ರೆ ಸಶ 6ನೇ ಶತಮಾನದ ಸುಮಾರಿಗೆ ಕರ್ನಾಟಕದಲ್ಲಿ ಆಳ್ವಿಕೆಗೆ ಬಂದಂತಹ ಒಂದು ಬಹುಮುಖ್ಯವಾದಂತಹ ರಾಜ ಮನೆತನ ಅಂತೇಳಿ ನಾವು ಗುರುತಿಸಲ್ಪಡ್ತೀವಿ. ಹಾಗಾದ್ರೆ ಇದಕ್ಕಿಂತಲೂ ಪೂರ್ವದಲ್ಲಿ ಕರ್ನಾಟಕವನ್ನು ಆಳಿದಂತಹ ಆ ಎರಡು ಸಣ್ಣ ರಾಜ್ಯಗಳು ಯಾವ್ಯಾವು? ಯಾವ ಎರಡು ರಾಜ ಮನೆತನಗಳು ಕರ್ನಾಟಕವನ್ನು ಆಳ್ವಿಕೆ ಮಾಡ್ಕೊಂಡು ಬರ್ತಾರೆ? ಅದರಲ್ಲಿ ಕರ್ನಾಟಕದ ಅಥವಾ ಕನ್ನಡದ ಮೊದಲ ರಾಜ ಮನೆತನ ಯಾವುದು? ಯಾವ ಮನೆತನವನ್ನು ನಾವು ಕರ್ನಾಟಕದ ಅಥವಾ ಕನ್ನಡದ ಮೊದಲ ರಾಜ ಮನೆತನ ಅಂತೇಳಿ ಗುರುತಿಸ್ತೀವಿ? ಭಾರತದ ಇತಿಹಾಸದಲ್ಲಿ ಮತ್ತು ಕರ್ನಾಟಕದ ಇತಿಹಾಸದಲ್ಲಿ ಯಾರು ಬರ್ತಾರೆ? ಯಾರು? ಇಲ್ಲಿ ಬಹುಮುಖ್ಯವಾಗಿ ಆ ಒಂದು ಹೆಗ್ಗಳಿಕೆಗೆ ಪಾತ್ರರಾದಂತವರು ಯಾರು? ಕದಂಬರು. ಕದಂಬರ ತರುವಾಯದಲ್ಲಿ ಯಾರ ಅಧಿಕಾರಕ್ಕೆ ಬರ್ತಾರೆ? ಗಂಗರು ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಕರ್ನಾಟಕದ ಮೊದಲ ರಾಜ ಮನೆತನ ಯಾವುದು? ಕದಂಬರಿಂದಲೇ ಏನಾಗುತ್ತೆ, ಭಾರತದಲ್ಲಿ ಅದರಲ್ಲೂ ಕರ್ನಾಟಕದಲ್ಲಿ ಕನ್ನಡಿಗರ ಒಂದು ಆಳ್ವಿಕೆ, ರಾಜ್ಯಭಾರ ಕರ್ನಾಟಕದಲ್ಲಿ ಪ್ರಾರಂಭವಾಗಿಕೊಂಡು ಬರುತ್ತೆ. ಹಾಗಾಗಿ ಕನ್ನಡದ ಮೊದಲ ರಾಜ ಮನೆತನ ಎಂಬ ಹೆಗ್ಗಳಿಕೆಗೆ ಕದಂಬರು ಪಾತ್ರರಾಗ್ತಾರೆ. ಹಾಗಾದ್ರೆ ಈ ಕದಂಬರು ತಮ್ಮ ರಾಜಧಾನಿಯನ್ನಾಗಿ ಯಾವ ಪ್ರದೇಶವನ್ನು ಆಯ್ಕೆ ಮಾಡಿಕೊಳ್ತಾರೆ? ಯಾವುದು? ಇಲ್ಲಿ ಬನವಾಸಿ ಅಂತೇಳಿ ನಾವು ಕರೆಯುತ್ತೇವೆ. ಅಂದ್ರೆ ಈ ಬನವಾಸಿಯನ್ನು ತಮ್ಮ ಆಡಳಿತ ಕೇಂದ್ರವನ್ನಾಗಿ, ಅಲ್ಲಿಂದಲೇ ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದಂತಹ ಮನೆತನವಾಗಿದ್ದರಿಂದಲೇ ಇವರನ್ನು ನಾವೇನಂತ ಕರಿತೀವಿ? ಬನವಾಸಿಯ ಕದಂಬರು ಅಂತೇಳಿ ಕರಿತೀವಿ. ಈ ಬನವಾಸಿಯ ಕದಂಬರು ಏನ್ ಮಾಡ್ತಾರೆ? ಸಾಶ 4ನೇ ಶತಮಾನದಿಂದ 6ನೇ ಶತಮಾನದವರೆಗೆ ಅಂತ ಹೇಳ್ತೀವಿ. ಎಲ್ಲಿಂದ ಎಲ್ಲಿಯವರೆಗೆ ತಮ್ಮ ಆಳ್ವಿಕೆಯನ್ನು ಮಾಡ್ತಾರೆ? 4ನೇ ಶತಮಾನದಲ್ಲಿ ಕರ್ನಾಟಕದಲ್ಲಿ ರಾಜ ಮನೆತನವಾಗಿ ಏಳಿಗೆಗೆ ಬರ್ತಾರೆ. ಅಲ್ಲಿಂದ ಹಿಡಿದು ಎಷ್ಟನೇ ಶತಮಾನದವರೆಗೆ? 6ನೇ ಶತಮಾನದವರೆಗೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ಮೊದಲ ಕನ್ನಡದ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ಒಂದು ರಾಜ ಮನೆತನವನ್ನು ಯಾರು ಸ್ಥಾಪಿಸಿಕೊಂಡು ಬರ್ತಾರೆ? ಆ ಒಂದು ಮನೆತನದ ಮೂಲ ಪುರುಷ ಯಾರು? ಹಾಗಾದ್ರೆ ಈ ಒಂದು ಮನೆತನವನ್ನು ಸ್ಥಾಪಿಸಿದಂತವನೇ ಮಯೂರ ವರ್ಮ ಅಂತೇಳಿ ನಾವು ಕರೀತೀವಿ. ಯಾರು ಈ ಮನೆತನದ ಮೂಲ ಪುರುಷ? ಮಯೂರ
ವರ್ಮ ಈ ಒಂದು ಮನೆತನವನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸ್ತಾನ. ತನಗೆ ಆದಂತಹ ಅವಮಾನವನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ಏನ್ ಮಾಡ್ತಾನೆ, ಈ ಒಂದು ಕದಂಬ ಮನೆತನವನ್ನು ಕರ್ನಾಟಕದಲ್ಲಿ ಕಟ್ಟಿ ಬೆಳೆಸುವುದರ ಮೂಲಕವಾಗಿ ಕದಂಬ ಮನೆತನದ ಅತ್ಯಂತ ಶ್ರೇಷ್ಠ ರಾಜನಾಗಿ ಪ್ರಖ್ಯಾತಿಯನ್ನು ಪಡೆದುಕೊಂಡಂತವನೇ ಯಾರೋ ಮಯೂರ ವರ್ಮ ಅಂತೇಳಿ ಕರೀತೀವಿ. ಅಂದ್ರೆ ಒಬ್ಬ ಬ್ರಾಹ್ಮಣನಾಗಿ ಕಂಚಿಯ ಪಲ್ಲವರಿಂದ ಆದಂತಹ ಅವಮಾನದ ಸೇಡನ್ನು ತೀರಿಸಿಕೊಳ್ಳುವುದಕ್ಕೋಸ್ಕರವಾಗಿ ದರ್ಬೆಯನ್ನು ಬಿಸಾಕುವುದರ ಮೂಲಕವಾಗಿ ತನ್ನ ಕೈಯಲ್ಲಿ ಖಡ್ಗವನ್ನು ಹಿಡಿದುಕೊಳ್ಳುವುದರ ಮೂಲಕವಾಗಿ ಮೊದಲ ಕನ್ನಡದ ರಾಜ ಮನೆತನವನ್ನು ಬನವಾಸಿಯಲ್ಲಿ ಕಟ್ಟಿ ಅತ್ಯಂತ ಪರಾಕ್ರಮಿ ಎಂಬ ಒಂದು ಹೆಗ್ಗಳಿಕೆಗೆ ಪಾತ್ರನಾದ ಅಂತ ಹೇಳಬೇಕಾದ. ಹಾಗೆ ಅಷ್ಟೇ ಅಲ್ಲದೆ ಈ ಮನೆತನದಲ್ಲಿ ಇವನ ತರುವಾಯದಲ್ಲಿ ಅನೇಕ ಉತ್ತರಾಧಿಕಾರಿಗಳು ಅಧಿಕಾರಕ್ಕೆ ಬರ್ತಾರೆ. ಇಂತಹ ಸಂದರ್ಭದಲ್ಲಿ ಸಾಶ 450 ಅಂತ ಹೇಳಿ ನಾವು ಕರೀತೀವಿ. ಈ 450ರಲ್ಲಿ ಕಾಕುತ್ಸೆ ವರ್ಮ ಎನ್ನುವಂತಹ ರಾಜ ಆಳ್ವಿಕೆಯನ್ನು ನಡೆಸ್ತಾ ಇರ್ತಾನೆ. ಇಂತಹ ಸಂದರ್ಭದಲ್ಲಿ ಕನ್ನಡದ ಮೊದಲ ಶಾಸನವಾದಂತಹ ಯಾವುದೋ ಹಲ್ಮಿಡಿ ಶಾಸನ ಅಂತ ಕರೀತೀವಿ. ಈ ಕನ್ನಡದ ಮೊದಲ ಶಾಸನವನ್ನು ಕಾಕುತ್ಸೆ ವರ್ಮನ ಆಡಳಿತದ ಅವಧಿಯಲ್ಲಿ ಹೊರಡಿಸಲಾಯಿತು ಅಂತ ತಿಳಿಯುತ್ತೆ. ಇದೇ ಕನ್ನಡದ ಮೊದಲ ಶಾಸನವು ಎಂಬ ಒಂದು ಪ್ರತೀತಿಯನ್ನು ಪಡೆದುಕೊಂಡ. ಇದರ ಜೊತೆಗೆ ಈ ಒಂದು ಮನೆತನದವರು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸುವುದು ಏನಪ್ಪಾ ಅಂದ್ರೆ, ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಿಕೊಂಡು ಬಂದಂತಹ ರಾಜ ಮನೆತನ ಅಂತಲೂ ನಾವು ಕರೀತೀವಿ. ಆ ಕಾರಣದಿಂದಾಗಿ ಇಲ್ಲಿ ಹೆಚ್ಚು ಶಿಕ್ಷಣ ಕ್ಷೇತ್ರ ಪ್ರವರ್ತಿಸಿಕೊಂಡು ಬರುತ್ತೆ. ಆ ನಿಟ್ಟಿನಲ್ಲಿ ಏನಾಗುತ್ತಪ್ಪ ಅಂದ್ರೆ ಅನೇಕ ವಿದ್ಯಾ ಕೇಂದ್ರಗಳು ಸ್ಥಾಪನೆಯಾಗ್ತವೆ. ಅಂತಹ ವಿದ್ಯಾ ಕೇಂದ್ರಗಳು ಯಾವ್ಯಾವ ಅಂದ್ರೆ ಅಗ್ರಹಾರಗಳು ಅಂತ ಹೇಳಿ ಯಾವ್ಯಾವ ಪ್ರಾರಂಭವಾಗ್ತವ, ಅಗ್ರಹಾರಗಳನ್ನು ಪ್ರಾರಂಭಿಸಿಕೊಂಡು ಬರ್ತಾರ. ಹಾಗೆ ಘಟಿಕಗಳು ಅಂತ ಹೇಳಿ ಕರಿತೀವಿ. ಈ ಘಟಿಕಗಳು ಕೂಡ ಇಲ್ಲಿ ಪ್ರಾರಂಭವಾಗ್ತವ. ಮತ್ತು ಇದರ ಜೊತೆಯಲ್ಲಿ ಬ್ರಹ್ಮಪುರಿಗಳು, ಇವು ಪ್ರಮುಖವಾಗಿ ಏನಾಗಿ ಕಾರ್ಯವನ್ನು ನಿರ್ವಹಿಸಿಕೊಂಡು ಬರ್ತವೆ. ಕದಂಬರ ಕಾಲದಲ್ಲಿ ಪ್ರಮುಖ ಇವರ ಕಾಲದ ವಿದ್ಯಾ ಕೇಂದ್ರಗಳಾಗಿ ಪ್ರಾಮುಖ್ಯತೆಯನ್ನು ಪಡೆದುಕೊಂಡು ಶಿಕ್ಷಣವನ್ನು ನೀಡಿಕೊಂಡು ಬಂದುವು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇಂತಹ ಅಗ್ರಹಾರಗಳು ಎಲ್ಲೆಲ್ಲಿ ಸ್ಥಾಪನೆ ಆಗ್ತವೆ ಇವರ ಆಡಳಿತದ ಅವಧಿಯಲ್ಲಿ? ಎಲ್ಲೆಲ್ಲಿ ಸ್ಥಾಪನೆ ಆಗ್ಕೊಂಡು ಬರ್ತವ? ನಾಳೆ 2 ವರ್ಷ ಕೇಳ್ತಾರೆ ಇದನ್ನ. ಕದಂಬರ ಕಾಲದ ವಿದ್ಯಾ ಕೇಂದ್ರಗಳು ಯಾವುವು ಅಂತ. ಯಾವ್ಯಾವ ಇದಾವ? ಅಗ್ರಹಾರಗಳಿದಾವ, ಘಟಿಕಗಳಿದಾವ, ಮತ್ತೆ ಯಾವ ಬರ್ತವ? ಬ್ರಹ್ಮಪುರಿಗಳು ಅಂತ ಹೇಳ್ತಾರೆ. ಹಾಗಾದ್ರೆ ಇಂತಹ ವಿದ್ಯಾ ಕೇಂದ್ರಗಳು ಎಲ್ಲೆಲ್ಲಿ ಸ್ಥಾಪನೆ ಆಗ್ತವ? ಅನೇಕ ಸ್ಥಳಗಳಲ್ಲಿ ಇಂತಹ ಅಗ್ರಹಾರಗಳನ್ನು ಸ್ಥಾಪಿಸುವುದರ ಮೂಲಕವಾಗಿ ಅಂದಿನ ಕಾಲದ ವಿದ್ಯಾರ್ಥಿಗಳಿಗೆ ಶಿಕ್ಷಣವನ್ನು ನೀಡಿಕೊಂಡು ಬಂದುವು ಅಂತ ಹೇಳಬೇಕಾಗಿದೆ. ಹಾಗಾದ್ರೆ ಇಂತಹ ಪ್ರಮುಖವಾದಂತಹ ಅಗ್ರಹಾರಗಳು ಯಾವ್ಯಾವ ಅಂದ್ರೆ ಇಲ್ಲಿ ತಾಳಗುಪ್ಪ ಅಂತ ಹೇಳಿ ಎಲ್ಲಿ ಸ್ಥಾಪನೆ ಆಗುತ್ತೆ? ತಾಳಗುಂದ ಎನ್ನುವಂತಹ ಒಂದು ಸ್ಥಳದಲ್ಲಿ ಒಂದು ಪ್ರಮುಖವಾದಂತಹ ಅಗ್ರಹಾರ ಪ್ರಾರಂಭವಾಗುತ್ತೆ. ಹಾಗೆ ಬಳ್ಳಿಗಾವೆ ಎನ್ನುವಂತಹ ಪ್ರದೇಶ ಇರುವುದು, ಕಪ್ಪತ್ತೂರು ಎನ್ನುವಂತಹ ಪ್ರದೇಶ ಇರುವುದು, ಬಂಕಾಪುರ ಅಂತೇಳಿ ನಾವು ಕರಿತೀವಿ. ಇಂತಹ ಸ್ಥಳಗಳಲ್ಲಿ ಇಂತಹ ವಿದ್ಯಾ ಕೇಂದ್ರಗಳು ಸ್ಥಾಪನೆಯಾಗುವುದರ ಮೂಲಕವಾಗಿ ಅಂದಿನ ಕಾಲದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿಕೊಂಡು ಬರಲಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಷ್ಟೇ ಅಲ್ಲದೆ ಇವರ ಆಡಳಿತದ ಅವಧಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪವು ಕೂಡ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ. ಆ ಕಾರಣದಿಂದಾಗಿಯೇ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ನಿರ್ಮಾಣದಲ್ಲಿ ಮೊದಲಿಗರು ಯಾರಪ್ಪ ಅಂದ್ರೆ ಬನವಾಸಿಯ ಕದಂಬರಿಂದಲೇ ಕರ್ನಾಟಕದ ಕಲೆ ಮತ್ತು ವಾಸ್ತುಶಿಲ್ಪದ ನಿರ್ಮಾಣ ಪ್ರಾರಂಭವಾಗಿ ಕೊಂಡು ಬರುತ್ತೆ ಕರ್ನಾಟಕದಲ್ಲಿ ಅಂತೇಳಿ ನಮಗೆ ತಿಳಿಯುತ್ತೆ. ಅದಕ್ಕೆ ನಮಗೆ ಬನವಾಸಿಯ ಮುದುಕೇಶ್ವರ ದೇವಾಲಯವನ್ನು ಬಹುಮುಖ್ಯವಾದಂತಹ ಉದಾಹರಣೆಯನ್ನಾಗಿ ತೆಗೆದುಕೋಬೇಕಾಗುತ್ತೆ. ಹಿಂಗೆ ಅನೇಕ ದೇವಾಲಯಗಳು ಕೂಡ ಇವರ ಕಾಲದಲ್ಲಿ ನಿರ್ಮಾಣವಾಗಿ ಕೊಂಡು ಬರುವುದರ ಮೂಲಕವಾಗಿ ಏನಾಗುತ್ತೆ, ಕರ್ನಾಟಕ ದೇವಾಲಯ ವಾಸ್ತುಶಿಲ್ಪದ ಪ್ರಕಾರಗಳು ಇಲ್ಲಿ ಪ್ರಚಲಿತಕ್ಕೆ ಬಂದುವು ಅಂತೇಳಿ ನಮಗೆ. ಹಾಗಾದ್ರೆ ಈ ರೀತಿಯಾಗಿ ಪ್ರಾಮುಖ್ಯತೆಯನ್ನು ಪಡ್ಕೊಂಡಂತಹ ಬನವಾಸಿಯ ಕದಂಬರ ತರುವಾಯದಲ್ಲಿ ಯಾರು
ಅಧಿಕಾರಕ್ಕೆ ಬರ್ತಾರೆ ಕರ್ನಾಟಕದಲ್ಲಿ. ಯಾರು ಬರ್ತಾರ? ಎರಡನೇ ಸಣ್ಣ ರಾಜ ಮನೆತನವಾಗಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ಪ್ರಮುಖ ರಾಜ ಮನೆತನವೇ ಯಾರೋ ಗಂಗರು ಅಂತೇಳಿ ನಾವು. ಹಾಗಾದ್ರೆ ಗಂಗರು ಅದರಲ್ಲೂ ಕರ್ನಾಟಕದ ದಕ್ಷಿಣ ಭಾಗದಲ್ಲಿ ಪ್ರಸಿದ್ಧತೆಗೆ ಬಂದಂತಹ ಕರ್ನಾಟಕದ ಒಂದು ಮುಖ್ಯ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಈ ಒಂದು ರಾಜ ಮನೆತನ ಕದಂಬರ ತರುವಾಯದಲ್ಲಿ 6 ಶತಮಾನಗಳ ಕಾಲ ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ಬರ್ತಾರೆ. ಮಾಡಿಕೊಂಡು ಬರುವುದರ ಮೂಲಕವಾಗಿ ಏನ್ ಮಾಡ್ತಾರೆ? ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರಕ್ಕೆ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದಂತಹ ಕರ್ನಾಟಕದ ಮತ್ತೊಂದು ಪ್ರಮುಖವಾದಂತಹ ರಾಜ ಮನೆತನ ಅಂತೇಳಿ ನಾವು ಗುರುತಿಸಲ್ಪಡ್ತೀವಿ ಕರ್ನಾಟಕದ ಇತಿಹಾಸ. ಹಾಗಾದ್ರೆ ಇವರು ಕರ್ನಾಟಕದ ದಕ್ಷಿಣದ ಯಾವ ಭಾಗದಲ್ಲಿ ಆಳ್ವಿಕೆಗೆ ಬರ್ತಾರೆ? ಗಂಗರು. ಎಲ್ಲಿ? ದಕ್ಷಿಣ ಭಾರತ, ಅದರಲ್ಲಿ ಪ್ರಮುಖವಾಗಿ ಕರ್ನಾಟಕದ ದಕ್ಷಿಣ ಭಾಗ ಯಾವುದು? ತಲಕಾಡು. ಈ ತಲಕಾಡನ್ನು ತಮ್ಮ ಆಡಳಿತದ ಕೇಂದ್ರವನ್ನಾಗಿ, ಅಲ್ಲಿಂದ ಇವರ ಆಡಳಿತ ಪ್ರಾರಂಭವಾಗಿ ಕೊಂಡು ಬರುತ್ತೆ. ಆ ಕಾರಣದಿಂದಾಗಿ ಈ ಒಂದು ರಾಜ ಮನೆತನವನ್ನು ತಲಕಾಡಿನ ಗಂಗರು ಎಂದು ಕರೆಯಲ್ಪಡ್ತೀವಿ ನಾವು ಕರ್ನಾಟಕದ ಇತಿಹಾಸದಲ್ಲಿ. ಹಾಗಾದ್ರೆ ಈ ಒಂದು ಮನೆತನದಲ್ಲಿ ಹೆಚ್ಚು ಪ್ರಸಿದ್ಧತೆಯನ್ನು ಪಡ್ಕೊಂಡಂತಹ ರಾಜ ಯಾರೋ? ದುರ್ವಿನಿತ ಅಂತ ಹೇಳಿ. ಯಾರು ಈ ಮನೆತನದ ಪ್ರಸಿದ್ಧತೆಯನ್ನು ಪಡ್ಕೊಂಡಂತಹ ರಾಜ? ದುರ್ವಿನಿತ ಎನ್ನುವಂತಹ ರಾಜ ಈ ಒಂದು ತಲಕಾಡಿನ ಗಂಗರಲ್ಲಿಯೇ ಅತ್ಯಂತ ಪ್ರಸಿದ್ಧತೆಯನ್ನು ಪಡ್ಕೊಂಡಂತಹ ಒಬ್ಬ ರಾಜ ಅಂತೇಳಿ ಕರಿತೀವಿ. ಅಷ್ಟೇ ಅಲ್ಲದೆ ಇಲ್ಲಿ ಅಧಿಕಾರಕ್ಕೆ ಬಂದಂತಹ ಎಲ್ಲಾ ರಾಜರುಗಳು ಕೂಡ ತಮ್ಮದೇ ಆದಂತಹ ಕೊಡುಗೆಗಳನ್ನು ನೀಡಿಕೊಂಡು ಬರ್ತಾರೆ. ಕೆಲವೊಂದು ಕ್ಷೇತ್ರಗಳ ಬೆಳವಣಿಗೆಯಲ್ಲಿ, ಯಾವ್ಯಾವ ಕ್ಷೇತ್ರಗಳ ಬೆಳವಣಿಗೆಯಲ್ಲಿ ಆಗತ್ತೆ ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಗುತ್ತೆ, ಸಾಹಿತ್ಯ ಕ್ಷೇತ್ರ ಇಲ್ಲಿ ಬೆಳ್ಕೊಂಡು ಬರುತ್ತೆ. ಯಾವ ಕ್ಷೇತ್ರ ಬೆಳ್ಕೊಂಡು ಬರುತ್ತೆ? ಸಾಹಿತ್ಯ ಕ್ಷೇತ್ರದ ಬೆಳವಣಿಗೆಗೆ ಇಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ. ಅನೇಕ ಸಾಹಿತ್ಯಗಳು ಕೂಡ ಇಲ್ಲಿ ಬೆಳ್ಕೊಂಡು ಬರ್ತವ. ಹಾಗೆ ಅನೇಕ ವಿದ್ವಾಂಸರುಗಳು ಕೂಡ ಇವರ ಕಾಲದಲ್ಲಿ ಆಶ್ರಯವನ್ನು ಪಡ್ಕೊಂಡ್ರು ಅಂತ ಹೇಳಿ. ಇದರ ಜೊತೆಗೆ ಕಲೆ ಮತ್ತು ವಾಸ್ತುಶಿಲ್ಪ ಅಂತೇಳಿ ನಾವು ಕರೀತೀವಿ. ಯಾವ ಕ್ಷೇತ್ರ ಇಲ್ಲಿ ಹೆಚ್ಚಿನ ಪ್ರಸಿದ್ಧತೆಗೆ ಬರುತ್ತದೆ? ಕಲೆ ಮತ್ತು ವಾಸ್ತುಶಿಲ್ಪದ ಅಸಂಖ್ಯಾತ ಸ್ಮಾರಕಗಳು ಇವರ ಕಾಲದಲ್ಲಿ ಕರ್ನಾಟಕದಲ್ಲಿ ನಿರ್ಮಾಣಗೊಂಡಂತಹ ಒಂದು ಕಾಲ ಅಂತೇಳಿ ನಾವು ಕರೀತೀವಿ. ಈ ಕ್ಷೇತ್ರದ ಬೆಳವಣಿಗೆಗೆ ಇವರ ಕೊಡುಗೆಗಳು ಬಹುಮುಖ್ಯವಾಗಿವೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಈ ತಲಕಾಡಿನ ಗಂಗರು ಏನಪ್ಪ ಅಂದ್ರೆ ಜೈನ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡಿಕೊಂಡು ಬರ್ತಾರೆ. ಯಾವ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡ್ತಾರೆ? ಜೈನ ಧರ್ಮಕ್ಕೆ ಹೆಚ್ಚಿನ ಮಹತ್ವವನ್ನು ನೀಡುವುದರ ಮೂಲಕವಾಗಿ ಕರ್ನಾಟಕದ ಇನ್ನಿತರ ಧರ್ಮಗಳಾದಂತಹ ಆ ಧರ್ಮಗಳಿಗೂ ಕೂಡ ಸಮಾನ ಆದ್ಯತೆಯನ್ನು ನೀಡಿದಂತಹ ಬಹುಮುಖ್ಯವಾದಂತಹ ರಾಜ ಮನೆತನ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಇಂತಹ ರಾಜ ಮನೆತನ ತನ್ನ ಆಡಳಿತದ ಅವಧಿಯಲ್ಲಿ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಸಂಬಂಧಿಸಿದಂತೆ ಅನೇಕ ಸ್ಮಾರಕಗಳನ್ನು ನಿರ್ಮಿಸಿಕೊಂಡು ಬಂದ್ರು ಅಂತ ಹೇಳಿದ್ದಾರೆ. ಹಾಗಾದ್ರೆ ಇದನ್ನು ನಿರ್ಮಾಣ ಮಾಡ್ತಾರೆ, ಯಾವ ಯಾವ ದೇವಾಲಯಗಳನ್ನು ಕಟ್ಕೊಂಡು ಬರ್ತಾರೆ ಇವರು ತಮ್ಮ ಆಡಳಿತದ ಅವಧಿಯಲ್ಲಿ? ಹಾಗಾದ್ರೆ ಮೊದಲನೇದಾಗಿ ಇದೊಂದು 2 ಮನಸ್ಸಿಗೆ ಕೇಳ್ತಾರೆ. ಮೊದಲನೇದಾಗಿ ಮಾನ್ಯಪುರದ ಮಾನ್ಯಪುರದಲ್ಲಿ ಒಂದು ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಮಾನ್ಯಪುರದ ಕಪಿಲೇಶ್ವರ ದೇವಾಲಯ. ಯಾವ ದೇವಾಲಯ ಮಾನ್ಯಪುರದಲ್ಲಿ ನಿರ್ಮಾಣ ಮಾಡ್ತಾರ? ಕಪಿಲೇಶ್ವರ ದೇವಾಲಯವನ್ನು ಈ ಗಂಗರು ನಿರ್ಮಿಸಿಕೊಂಡು ಬಂದ್ರು ಅಂತ ಹೇಳ್ತಾರೆ. ಹಾಗೆ ವರುಣ ಅಂತ ಹೇಳಿ ಮೈಸೂರಿನ ಸಮೀಪ ಬರುವಂತಹ ಒಂದು ಬಹುಮುಖ್ಯವಾದಂತಹ ಪ್ರದೇಶ. ಈ ವರುಣದಲ್ಲಿ ಮಹಾಲಿಂಗೇಶ್ವರ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ. ಕಪಿಲೇಶ್ವರ ದೇವಾಲಯ, ವರುಣದ ಮಹಾಲಿಂಗೇಶ್ವರ ದೇವಾಲಯ ಇರಬಹುದು.
ಕೋಲಾರದ ಕೋಲಾರಮ್ಮನ ದೇವಾಲಯ. ಕೋಲಾರದಲ್ಲಿ ಯಾವ ದೇವಾಲಯವನ್ನು ನಿರ್ಮಾಣ ಮಾಡ್ತಾರೆ? ಕೋಲಾರಮ್ಮನ ದೇವಾಲಯವನ್ನು ನಿರ್ಮಿಸಿಕೊಂಡು ಬರ್ತಾರೆ. ನಂದಿಯ ಪ್ಲೇಸ್ ಅಂದ್ರೆ ಇದು ನಂದಿ ಅನ್ನುವಂಥದ್ದೇನು ನೇಮ್ ಆಫ್ ದ ಪ್ಲೇಸ್ ಅಂತ ಹೇಳಿ ಕರೀತಾರೆ. ಒಂದು ಸ್ಥಳದ ಹೆಸರು ಅಂತ ಹೇಳಿ ಕರೀತೀವಿ. ಈ ನಂದಿಯಲ್ಲಿ ಭೋಗ ನಂದೀಶ್ವರ ದೇವಾಲಯ, ನಂದಿಯ ಭೋಗ ನಂದೀಶ್ವರ ದೇವಾಲಯ. ಹಾಗೆ ಇವರ ರಾಜಧಾನಿ ಆದಂತಹ ಯಾವುದೋ ತಲಕಾಡು ಅಂತ ಹೇಳಿ ನಾವು ಕರೀತೀವಿ. ಈ ತಲಕಾಡಿನಲ್ಲಿ ಎರಡು ಪ್ರಮುಖವಾದಂತಹ ದೇವಾಲಯಗಳನ್ನು ಇವರು ನಿರ್ಮಿಸಿಕೊಂಡು ಬರ್ತಾರ. ಆ ಎರಡು ದೇವಾಲಯಗಳು ಯಾವ್ಯಾವ ಅಂದ್ರೆ, ಮೊದಲನೇದು ಪಾತಾಳೇಶ್ವರ ದೇವಾಲಯ, ಮತ್ತು ಮರುಳೇಶ್ವರ ದೇವಾಲಯ. ತಲಕಾಡಿನಲ್ಲಿ ಯಾವ್ಯಾವ ದೇವಾಲಯಗಳನ್ನು ಕಟ್ತಾರೆ? ಪಾತಾಳೇಶ್ವರ ಮತ್ತು ಮರುಳೇಶ್ವರ ಎನ್ನುವಂತಹ ದೇವಾಲಯಗಳನ್ನು ಇವರು ನಿರ್ಮಿಸಿಕೊಂಡು ಬರ್ತಾರೆ. ಹಾಗೆ ಅರಳುಗುಪ್ಪೆಯ ಕಲ್ಲೇಶ್ವರ ದೇವಾಲಯ, ಅರಳುಗುಪ್ಪೆಯ ಕಲ್ಲೇಶ್ವರ ದೇವಾಲಯ ಅಂತೇಳಿ ನಾವು ಕರೀತೀವಿ. ಇವಿಷ್ಟು ದೇವಾಲಯಗಳನ್ನು ಇವರು ತಮ್ಮ ಆಡಳಿತದ ಅವಧಿಯಲ್ಲಿ ನಿರ್ಮಿಸುವುದರ ಮೂಲಕವಾಗಿ ವಾಸ್ತುಶಿಲ್ಪದ ಬೆಳವಣಿಗೆ ಮತ್ತು ಅಭಿವೃದ್ಧಿಯಲ್ಲಿ ಏನ್ ಮಾಡ್ತಾರೆ? ಕರ್ನಾಟಕದ ಸಾಂಸ್ಕೃತಿಕ ಕ್ಷೇತ್ರದ ಬೆಳವಣಿಗೆಗೆ ಕಾರಣರಾಗಿಕೊಂಡು ಬಂದ್ರು ಅಂತ ಹೇಳಬೇಕಾಗಿದೆ. ಅಷ್ಟೇ ಅಲ್ಲದೆ ಇದರ ಜೊತೆಯಲ್ಲಿ ಅನೇಕ ಸ್ತಂಭಗಳನ್ನು ನಿರ್ಮಿಸಿಕೊಂಡು ಬರ್ತಾರೆ. ಅದರಲ್ಲಿ ಬಹುಮುಖ್ಯವಾಗಿ ಬರುವಂತಹ ಸ್ತಂಭ ಎಲ್ಲಿದೆಯಪ್ಪ ಅಂದ್ರೆ ಹಾಸನ ಜಿಲ್ಲೆಯ ಶ್ರವಣ ಬೆಳಗೊಳ ಅಂತ ಹೇಳ್ತಾರೆ. ಈ ಶ್ರವಣ ಬೆಳಗೊಳದಲ್ಲಿ ಎರಡು ಸ್ತಂಭಗಳನ್ನು ನಿರ್ಮಿಸಿಕೊಂಡು ಬರ್ತಾರೆ. ಅದರಲ್ಲಿ ಒಂದೇನು ಮಾನಸ್ತಂಭ, ಎರಡನೇದು ಬ್ರಹ್ಮಸ್ತಂಭ ಅಂತ ಹೇಳ್ತಾರೆ. ನಿಮಗೆ ಸ್ತಂಭ ಅಂತ ಗೊತ್ತಿದೆ, ಅಶೋಕನ ಕಾಲದಲ್ಲಿ ನಾವು ಸ್ತಂಭಗಳ ಬಗ್ಗೆ ಅಧ್ಯಯನ ಮಾಡಿದ್ವಿ ನೀಟಾಗಿ ಅಲ್ವಾ. ಇವತ್ತಿನ ದೀಪ ಕಂಬಗಳನ್ನ ನಾವು ಪ್ರಾಚೀನ ಕಾಲದಲ್ಲಿ ಏನಂತ ಕರಿತಾ ಇದ್ವಿ? ಸ್ತಂಭಗಳು. ಅಂದ್ರೆ ಅದೇ ರೀತಿಯಾದಂತಹ ಹೋಲಿಕೆ ಅಥವಾ ನಿರ್ಮಾಣವನ್ನು ಹೊಂದಿರುವಂತಹ ಸ್ತಂಭಗಳು ಅಥವಾ ಕಂಬಗಳು ಅಂತ ಹೇಳಿ ಕರಿತೀವಿ. ಇವುಗಳಲ್ಲಿ ಏನು ಶ್ರವಣ ಬೆಳಗೊಳದಲ್ಲಿ ಏನ್ ಮಾಡ್ತಾರೆ? ಒಂದು ಮಾನಸ್ತಂಭ ಮತ್ತೊಂದು ಬ್ರಹ್ಮಸ್ತಂಭ ಎನ್ನುವಂತಹ ಎರಡು ಸ್ತಂಭಗಳನ್ನು ನಿರ್ಮಿಸುವುದರ ಮೂಲಕವಾಗಿ ಇವರು ಏನ್ ಮಾಡ್ತಾರೆ? ವಿಶಿಷ್ಟ ಕೊಡುಗೆಯನ್ನು ಕಲೆ ಮತ್ತು ವಾಸ್ತುಶಿಲ್ಪದಲ್ಲಿ ನೀಡಿದಂತಹ ಒಂದು ಕರ್ನಾಟಕದ ರಾಜಮನೆತನ ಅಂತ ಹೇಳಿ. ಇದರ ಜೊತೆಗೆ ಅನೇಕ ಶಿಲಾಶಾಸನಗಳನ್ನು ಕೂಡ ರಚನೆ ಮಾಡ್ಕೊಂಡು ಬರ್ತಾರೆ. ಅವು ಇವರ ಕಲೆ ಮತ್ತು ವಾಸ್ತುಶಿಲ್ಪಕ್ಕೆ ಮತ್ತೊಂದು ಪ್ರಮುಖವಾದಂತಹ ಕೊಡುಗೆಗಳು ಅಂತ ಹೇಳಿ ನಾವು ಕರೀತೀವಿ. ಹಾಗಾದ್ರೆ ಅಂತಹ ಶಿಲಾಶಾಸನಗಳು ನಮಗೆ ಎಲ್ಲಿ ಸಿಕ್ಕಿದವಪ್ಪ ಅಂದ್ರೆ ದೊಡ್ಡ ಹುಂಡಿಯ ಶಿಲಾಶಾಸನ. ಒಂದೇದು ದೊಡ್ಡ ಹುಂಡಿಯ ಶಿಲಾಶಾಸನ, ಅಟಕೂರು ಶಿಲಾಶಾಸನ. ಒಂದೇದು ಯಾವುದು? ದೊಡ್ಡ ಹುಂಡಿ. ಅಲ್ಲಿ ಒಂದು ಶಾಸನ ಲಭ್ಯವಾಗುತ್ತೆ, ಅದನ್ನೇ ನಾವು ದೊಡ್ಡ ಹುಂಡಿಯ ಶಿಲಾಶಾಸನ ಅಂತ ಹೇಳಿ ಕರೀತೀವಿ. ಇನ್ನೊಂದು ಅಟಕೂರು ಎನ್ನುವಂತಹ ಸ್ಥಳದಲ್ಲಿ ಸಿಕ್ಕಿದೆ, ಅದನ್ನು ಅಟಕೂರು ಶಿಲಾಶಾಸನ ಎಂಬ ಹೆಸರಿನಿಂದಲೇ ಕರೀತಾ ಇದ್ದೀವಿ. ಇವು ಶಿಲ್ಪಕಲೆಯ ಔನ್ನತ್ಯತೆಯನ್ನು ಹೆಚ್ಚಿಸಿಕೊಂಡು ಬಂದಿವೆ ಅಂತ ಹೇಳಬೇಕಾಗಿದೆ. ಇದಾದ ತರುವಾಯದಲ್ಲಿ ನಾವು ಗಮನಿಸಬೇಕಾದ ತಲಕಾಡಿನ ಗಂಗರ ಪ್ರಸಿದ್ಧತೆಗೆ ಮತ್ತೊಂದು ಕೊಡುಗೆ ಇದೆ, ಅದನ್ನೇ ನಾವು ಶಿಲ್ಪಕಲೆ ಅಂತೇಳಿ ನಾವು. ಹಾಗಾದ್ರೆ ಮೂರ್ತಿ ಶಿಲ್ಪಕಲೆಯಲ್ಲಿ ಇವರ ಪ್ರಖ್ಯಾತಿಯನ್ನು ಅಜರಾಮರವಾಗಿ ಉಳಿಸಿಕೊಂಡು ಬಂದಂತಹ ಆ ಮೂರ್ತಿ ಶಿಲ್ಪಕಲೆ ನಮಗೆ ಎಲ್ಲಿ ಲಭ್ಯವಾಗಿದೆ? ಅದು ಯಾವ ಶಿಲ್ಪಕಲೆ? ಹಾಗಾದ್ರೆ ಎಲ್ಲಿದೆ? ನಿಮಗೆಲ್ಲ ಗೊತ್ತಿದೆ, ಅದು ಹೋಗಿದ್ದೀರಾ?
ಹಾಸನ ಜಿಲ್ಲೆಯ ಶ್ರವಣಬೆಳಗೊಳ ಅಂತೇಳಿ ಕರಿತೀವಿ. ಆ ಹಾಸನ ಜಿಲ್ಲೆಯಲ್ಲಿ ಬರುವಂತಹ ಶ್ರವಣಬೆಳಗೊಳದಲ್ಲಿ ಏಕ ಶಿಲೆಯಲ್ಲಿ ನಿರ್ಮಿಸಲ್ಪಟ್ಟಂತಹ ಗೊಮ್ಮಟೇಶ್ವರ ವಿಗ್ರಹ ಅಂತೇಳಿ ಕರಿತೀವಿ. ಈ ಒಂದು ವಿಗ್ರಹ ಏನಾಗಿದೆ, ಅತ್ಯಂತ ಸುಂದರವಾಗಿ ನಿರ್ಮಿಸಲ್ಪಟ್ಟಂತಹ ಒಂದು ಶಿಲ್ಪ ಕಲೆ ಅಂತೇಳಿ ನಾವು ಕರೀತೀವಿ. ಇದು ಶಿಲ್ಪಕಲೆಯಲ್ಲಿ ಇವರ ಹೆಸರನ್ನು ಇವತ್ತಿಗೂ ಕೂಡ ಏನ್ ಮಾಡಿದೆ, ಹಾಗೆ ಉಳಿಸಿಕೊಂಡು ಬಂದಿದೆ ಅಂತೇಳಿ ನಾವು ಹೇಳ್ತಾರೆ. ಹಾಗಾದ್ರೆ ಈ ಒಂದು ಗೊಮ್ಮಟೇಶ್ವರ ವಿಗ್ರಹವನ್ನು ಯಾರು ನಿರ್ಮಿಸಿಕೊಂಡು ಬರ್ತಾರೆ? ಎರಡನೇ ಕೇಳ್ತಾರೆ, ಯಾರು? ಇಲ್ಲಿ ತಲಕಾಡಿನ ಗಂಗರ ಮಂತ್ರಿಯಾದಂತಹ ಯಾರೋ ಚಾವುಂಡರಾಯ ಎನ್ನುವಂತಹ ವ್ಯಕ್ತಿ ಈ ಒಂದು ವಿಗ್ರಹವನ್ನು ಏನ್ ಮಾಡ್ತಾನ, 1983ರಲ್ಲಿ ಪ್ರತಿಷ್ಠಾಪಿಸಿಕೊಂಡು ಬರ್ತಾನೆ. ಎಷ್ಟರಲ್ಲಿ? 1983ರಲ್ಲಿ ಗಂಗರ ಪ್ರಸಿದ್ಧ ಮಂತ್ರಿಯಾದಂತಹ ಚಾವುಂಡರಾಯನಿಂದ ಪ್ರತಿಷ್ಠಾಪನೆಗೊಳ್ತು ಅಂತ ಹೇಳಲಾಗಿದೆ. ಹಾಗಾದ್ರೆ ಈ ಒಂದು ಶಿಲ್ಪ ಎಷ್ಟು ಎತ್ತರವಾಗಿದೆಯಪ್ಪ ಅಂದ್ರೆ 58 ಅಡಿ ಎತ್ತರವಾಗಿದ್ದು ಏಕಶಿಲೆಯಲ್ಲಿ ನಿರ್ಮಿಸಲ್ಪಟ್ಟಂತಹ ಒಂದು ಸುಂದರವಾದಂತಹ ವಿಗ್ರಹ ಅಂತ ಹೇಳಲಾಗಿದೆ. ಅಷ್ಟೇ ಅಲ್ಲದೆ ಈ ಏಕಶಿಲೆಯಲ್ಲಿ ನಿರ್ಮಿಸಲ್ಪಟ್ಟಂತಹ ಅಸಂಖ್ಯಾತ ವಿಗ್ರಹಗಳಲ್ಲಿ ಇದು ಕೂಡ ಒಂದು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಷ್ಟು ಯಾರ ಕೊಡುಗೆಯನ್ನು ನಾವು ಗಮನಿಸಬೇಕಾಗುತ್ತೆ? ತಲಕಾಡಿನ ಗಂಗರ ಕೊಡುಗೆಯನ್ನು ನಾವು ಗಮನಿಸಬೇಕು. ಹಾಗಾದ್ರೆ ಎರಡೂ ರಾಜಮನೆತನಗಳು ಯಾವ ರಾಜಮನೆತನದ ಪೂರ್ವದಲ್ಲಿ ಕರ್ನಾಟಕವನ್ನು ಆಳ್ವಿಕೆ ಮಾಡ್ಕೊಂಡು ಬಂದಿದ್ದಾವೆ? ಯಾವ ರಾಜಮನೆತನಕ್ಕಿಂತಲೂ ಪೂರ್ವದಲ್ಲಿ ಆಡಳಿತ ನಡೆಸ್ತವೆ? ಆರಂಭಿಕ ಚಾಲುಕ್ಯರಿಗಿಂತಲೂ ಪೂರ್ವದಲ್ಲಿಯೇ ವನವಾಸಿಯ ಕದಂಬರು ಕರ್ನಾಟಕವನ್ನು ಆಳ್ವಿಕೆ ಮಾಡ್ಕೊಂಡು ಬಂದಿದ್ದಾರೆ. ತಲಕಾಡಿನ ಗಂಗರು ಕೂಡ ತಮ್ಮ ಆಳ್ವಿಕೆಯನ್ನು ಮಾಡುವುದರ ಮೂಲಕವಾಗಿ ಕರ್ನಾಟಕದ ಸಾಂಸ್ಕೃತಿಕ ಕೊಡುಗೆ ಅಂದ್ರೆ ಸಾಂಸ್ಕೃತಿಕ ಕ್ಷೇತ್ರದಲ್ಲಿ ತಮ್ಮದೇ ಆದಂತಹ ಕೊಡುಗೆಯನ್ನು ನೀಡಿದರು. ಆದರೆ ಈ ಒಂದು ರಾಜಮನೆತನಗಳು ವಿಸ್ತಾರವಾದಂತಹ ರಾಜಮನೆತನಗಳಾಗಿರಲಿಲ್ಲ. ಇವೇನಾಗಿದ್ದು ಸಣ್ಣ ರಾಜ್ಯಗಳಾಗಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ಬರ್ತವೆ. ಆದರೆ ಕರ್ನಾಟಕವನ್ನು ಆಳಿದಂತಹ ಮೂರನೇ ರಾಜಮನೆತನವಾದಂತಹ ಯಾವುದೋ ಆರಂಭಿಕ ಚಾಲುಕ್ಯ ರಾಜಮನೆತನದವರು ಮೊಟ್ಟ ಮೊದಲ ಬಾರಿಗೆ ಏನ್ ಮಾಡ್ತಾರ, ಕರ್ನಾಟಕವನ್ನ ರಾಜಮನೆತನದ ಸಾಮ್ರಾಜ್ಯವನ್ನು ವಿಸ್ತಾರಗೊಳಿಸುವುದರ ಮೂಲಕವಾಗಿ ಏನ್ ಮಾಡ್ತಾರೆ, ಸಾಮ್ರಾಜ್ಯ ನಿರ್ಮಾಪಕರಾಗುವುದರ ಮೂಲಕವಾಗಿ ಮೊಟ್ಟ ಮೊದಲ ಬಾರಿಗೆ ತಮ್ಮ ಆಡಳಿತವನ್ನು ಕರ್ನಾಟಕದಲ್ಲಿ ನೀಡಿದರು ಅಂತ ಹೇಳಲಾಗಿದೆ. ಹಾಗಾದ್ರೆ ಇಂತಹ ಚಾಲುಕ್ಯರ ಹಿನ್ನೆಲೆ ಏನು? ನಿಮಗೆ ಈಗಾಗಲೇ ಗೊತ್ತಾಗಿದೆ. ಕರ್ನಾಟಕವನ್ನು ಆಳಿದಂತಹ ಮೂರನೇ ರಾಜಮನೆತನವೇ ಯಾವುದೋ ಆರಂಭಿಕ ಚಾಲುಕ್ಯ ಮನೆತನ. ಇಲ್ಲಿ ಗಮನಿಸಬೇಕಾಗುತ್ತೆ, ಇವರು ಸಾಶ 500ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಎಷ್ಟರಲ್ಲಿ ಅಧಿಕಾರಕ್ಕೆ ಬರ್ತಾರೆ? 500ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. ಅಲ್ಲಿಂದ ಪ್ರಾರಂಭವಾಗಿ ಸುಮಾರು ಸಾಶ 757ರವರೆಗೆ ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ಬಂದಂತಹ ಒಂದು ಮಹಾ ರಾಜ ಮನೆತನ ಅಂತೇಳಿ ಗುರುತಿಸಿಕೊಳ್ಳುತ್ತೆ. ಅಷ್ಟೇ ಅಲ್ಲದೆ ಇವರ ಆಡಳಿತದ ಅವಧಿಯಲ್ಲಿ ಕರ್ನಾಟಕ ಏನಾಗಿದೆ, ಅಪೂರ್ವ ಕಾಲವಾಗಿ ಬದಲಾಗಿದೆ. ಯಾಕೆ ಅಪೂರ್ವ ಕಾಲವಾಗಿತ್ತು ಅಂತ ಹೇಳಿ ಕರೀತೀವಿ ಇವರ ಆಡಳಿತದ ಅವಧಿಯಲ್ಲಿ? ಯಾಕೆ? ಈಗಾಗಲೇ ನಾವು ಗಮನಿಸಿದ್ವಿ, ಕರ್ನಾಟಕವನ್ನು ಆಳಿದಂತಹ ರಾಜ ಮನೆತನಗಳನ್ನು ನಾವು ಗಮನಿಸ್ತಾ ಬಂದ್ರೆ ಯಾರ್ಯಾರು ಆಳಿದ್ದಾರೆ? ಇಲ್ಲೇ ಇದ್ದಾರೆ. ಕದಂಬರಿದ್ದಾರೆ, ಚಾಲುಕ್ಯರು, ಹೊಯ್ಸಳರು, ಗಂಗರು, ರಾಷ್ಟ್ರಕೂಟರು, ಹಾಗೆ ಇನ್ನೂ ಅನೇಕ ರಾಜ ಮನೆತನಗಳು ಬರ್ತಾವ. ಈ ರಾಜ ಮನೆತನಗಳಲ್ಲಿ ಮೊದಲ ಮಹಾ ಸಾಮ್ರಾಜ್ಯ ಯಾರ್ದಾಗಿತ್ತು? ಕದಂಬರು, ತಲಕಾಡಿನ ಗಂಗರು ಸಣ್ಣ ರಾಜ್ಯಗಳಾಗಿ ಏಳಿಗೆಗೆ ಬಂದು ಅಂತ ನಾನು ಆಗ್ಲಿಂದ ಹೇಳ್ತಾ ಇದ್ದೇನೆ. ನಮ್ಗೆ
ವಿಶಾಲವಾದಂತಹ ಸಾಮ್ರಾಜ್ಯವನ್ನು ಮೊಟ್ಟ ಮೊದಲ ಬಾರಿಗೆ ಕಟ್ಟಿದಂತವ್ರು ಯಾರು? ಕರ್ನಾಟಕದಲ್ಲಿ ಆರಂಭಿಕ ಚಾಲುಕ್ಯರು. ಇದು ನೆನಪಿರಲಿ ನಮಗ. ಹಾಗಾಗಿ ಮಹಾ ಸಾಮ್ರಾಜ್ಯವನ್ನಾಗಿ ಕಟ್ಟುವುದರ ಮೂಲಕವಾಗಿ ಇಡೀ ದಕ್ಷಿಣ ಭಾರತವನ್ನೇ ಆಳ್ವಿಕೆ ಮಾಡಿಕೊಂಡು ಬಂದಂತಹ ರಾಜ ಮನೆತನವೇ ಯಾವುದೋ? ಚಾಲುಕ್ಯ ರಾಜ ಮನೆತನ. ಇಡೀ ದಕ್ಷಿಣ ಭಾರತ ಏನಾಗಿತ್ತು? ಇವರ ನಿಯಂತ್ರಣಕ್ಕೆ ಒಳಪಟ್ಟು. ಆ ಕಾರಣದಿಂದಾಗಿಯೇ ಇವರ ಸಾಮ್ರಾಜ್ಯ ಉತ್ತರದಲ್ಲಿ ನರ್ಮದಾ ನದಿಯ ತೀರದಿಂದ ಹಿಡಿದು ದಕ್ಷಿಣದಲ್ಲಿ ಹರಿಯುವಂತಹ ಕಾವೇರಿ ನದಿಯವರೆಗೂ ಕೂಡ ಹಬ್ಬಿದ ವಿಸ್ತಾರವಾದಂತಹ ಸಾಮ್ರಾಜ್ಯವನ್ನು ಸ್ಥಾಪಿಸಿದಂತವರು ಮೊಟ್ಟ ಮೊದಲ ಬಾರಿಗೆ ಚಾಲುಕ್ಯ ರಾಜ ಮನೆತನ ಅಂತೇಳಿ ಕರೀತೀವಿ. ಅಷ್ಟೇ ಅಲ್ಲದೆ ಇಂದಿನ ಕೆಲವು ರಾಜ್ಯಗಳು ಅಂತೇಳಿ ನಾವು ಕರಿತೀವಿ. ಯಾವ್ಯಾವ ರಾಜ್ಯಗಳು ನಾವು ಗಮನಿಸಬೇಕಾಗುತ್ತೆ? ಗುಜರಾತ್ ಇದೆ, ಮಹಾರಾಷ್ಟ್ರ ಇದೆ, ಒರಿಸ್ಸಾ, ಆಂಧ್ರ ಪ್ರದೇಶ ಇವತ್ತೆರಡಾಗಿದೆ. ಯಾವ್ಯಾವ ಎರಡು ಭಾಗಗಳಾಗಿದೆ? ಆಂಧ್ರ ಮತ್ತು ತೆಲಂಗಾಣ ಅಂತೇಳಿ ನಾವು ಕರೀತಾ ಇದ್ದೀವಿ. ಹಾಗೆ ಇದರ ಜೊತೆ ಸಹಜವಾಗಿ ನಾವು ಗಮನಿಸಬೇಕಾಗುತ್ತೆ ಯಾವ್ಯಾವ ಇದಾವೆ? ಗುಜರಾತ್ ಇದೆ, ಮಹಾರಾಷ್ಟ್ರ, ಒರಿಸ್ಸಾ, ಆಂಧ್ರ ಮತ್ತು ಕರ್ನಾಟಕದ ಬಹುತೇಕ ಭಾಗಗಳನ್ನು ಆಳಿದಂತಹ ಮೊದಲ ಕನ್ನಡದ ರಾಜ ಮನೆತನವೇ ಯಾವುದು? ಚಾಲುಕ್ಯ ರಾಜ ಮನೆತನ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಇಂತಹ ರಾಜ ಮನೆತನ ಕರ್ನಾಟಕವನ್ನು ಸುಮಾರು 250 ವರ್ಷಗಳ ಕಾಲ, ಎಷ್ಟು ವರ್ಷಗಳು? ಎಷ್ಟು ವರ್ಷಗಳ ಕಾಲ ಆಳ್ವಿಕೆಯನ್ನು ಮಾಡ್ತಾರೆ ಕರ್ನಾಟಕದಲ್ಲಿ? 250 ವರ್ಷಗಳ ಕಾಲ ಸುದೀರ್ಘವಾಗಿ ಕರ್ನಾಟಕವನ್ನು ಆಳ್ವಿಕೆ ಮಾಡಿಕೊಂಡು ಬಂದರು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಆಳ್ವಿಕೆ ಮಾಡಿದಂತಹ ಈ ಚಾಲುಕ್ಯರು ವೀರರಾದಂತವರು, ಅಂದ್ರೆ ವೀರ ವ್ಯಕ್ತಿಗಳಾಗಿರ್ತಾರೆ, ಪರಾಕ್ರಮಿಗಳಾಗಿದ್ರು ಮತ್ತು ಶೂರರಾಗಿ ಈ ಒಂದು ರಾಜ ಮನೆತನವನ್ನು ಕರ್ನಾಟಕದಲ್ಲಿ ಆಳ್ವಿಕೆ ಮಾಡಿಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಅಧಿಕಾರಕ್ಕೆ ಬಂದಂತಹ ರಾಜ ಮನೆತನದ ಈ ರಾಜರು ಯಾವ ಮತಾವಲಂಬಿಗಳಾಗಿದ್ರು? ವೈಷ್ಣವ. ಯಾವ ಪಂಥಕ್ಕೆ ಸೇರಿದ್ರು? ಹಿಂದೂ ಧರ್ಮದ ಒಂದು ಪಂಥವಾದಂತಹ ಯಾವ ಪಂಥ? ವೈಷ್ಣವ ಪಂಥಕ್ಕೆ ಸೇರುವುದರ ಮೂಲಕವಾಗಿ ವೈಷ್ಣವ ಪಂಥವನ್ನೇ ತಮ್ಮ ರಾಜ ಧರ್ಮವನ್ನಾಗಿ ಸ್ವೀಕರಿಸುವುದರ ಮೂಲಕವಾಗಿ ವರಹವನ್ನು ತಮ್ಮ ರಾಜ್ಯ ಲಾಂಛನವನ್ನಾಗಿ ಸ್ವೀಕರಿಸುವುದರ ಮೂಲಕವಾಗಿ ಇಂದಿನ ಬಾಗಲಕೋಟೆ ಜಿಲ್ಲೆಯ ಬಾದಾಮಿ ಅಂತೇಳಿ ನಾವು ಕರೀತೀವಿ. ಯಾವ ಪ್ರದೇಶ? ಇಂದಿನ ಬಾಗಲಕೋಟೆಯಲ್ಲಿ ಬರುವಂತಹ ಬಾದಾಮಿ ಒಂದು ತಾಲೂಕು ಇವತ್ತು. ಆದ್ರೆ ಅಂದು ನಾವು ಬಾದಾಮಿ ಯಾರ ಆಡಳಿತದ ಕೇಂದ್ರವಾಗಿತ್ತೋ? ಚಾಲುಕ್ಯರ ಆಡಳಿತದ ಕೇಂದ್ರವಾಗುವುದರ ಮೂಲಕವಾಗಿ ಇಲ್ಲಿಂದಲೇ ತಮ್ಮ ಆಡಳಿತವನ್ನು ಇವರು ನಡೆಸಿಕೊಂಡು ಬಂದಿದ್ದರಿಂದಲೇ ಈ ಒಂದು ಆರಂಭಿಕ ಚಾಲುಕ್ಯ ಮನೆತನವನ್ನು ನಾವೇನಂತ ಕರಿತೀವಿ? ಬಾದಾಮಿ ಚಾಲುಕ್ಯರು ಅಂತ ಹೇಳ್ತಾರೆ. ಏನಂತ ಕರೆಯಲ್ಪಟ್ಟಿವೆ ಇವರನ್ನ? ಬಾದಾಮಿ ಚಾಲುಕ್ಯ ರಾಜ ಮನೆತನದವರು ಎಂದೇ ಪ್ರಸಿದ್ಧತೆಯನ್ನು ಪಡೆದುಕೊಂಡ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಈ ಬಾದಾಮಿಗೆ ಮತ್ತೊಂದು ಹೆಸರು ಕೂಡ ಇದೆ, ಅದನ್ನೇ ನಾವು ವಾತಾಪಿ ಅಂತ ಹೇಳ್ತೇವೆ. ಬಾದಾಮಿಯ ಪ್ರಾಚೀನ ಹೆಸರೇನು? ವಾತಾಪಿ ಅಂತೇಳಿ ನಾವು ಕರೀತೀವಿ. ಈ ವಾತಾಪಿ ಅಥವಾ ಬನವಾಸಿಗೆ ಬಾದಾಮಿಗೆ ಇವರ ಆಡಳಿತ ಕೇಂದ್ರವಾಗಿತ್ತು ಅಥವಾ ರಾಜಧಾನಿಯಾಗಿತ್ತು. ಇಲ್ಲಿಂದಲೇ ಇವರು ತಮ್ಮ ಆಡಳಿತವನ್ನು ನಡೆಸಿಕೊಂಡು ಬಂದ್ರು ಅಂತೇಳಿ ನಮಗೆ ಹಾಗಾದ್ರೆ ಇಲ್ಲಿಂದ ಇವರ ಏನಾಗುತ್ತೆ? ಆಡಳಿತ ಪ್ರಾರಂಭವಾಗುತ್ತೆ. ಆದ್ರೂ ಕೂಡ ನಾವಿಲ್ಲಿ ಗಮನಿಸಬೇಕಾಗುತ್ತೆ, ಚಾಲುಕ್ಯ ಮನೆತನವನ್ನು 3 ಶಾಖೆಗಳನ್ನಾಗಿ ವಿಭಾಗಿಸ್ತಾ ಬಂತು. ಯಾವ್ಯಾವ 3 ಶಾಖೆಗಳು? ಯಾವ್ಯಾವ 3 ಶಾಖೆಗಳಿದಾವ? 3 ಶಾಖೆಗಳನ್ನಾಗಿ ವಿಭಾಗಿಸ್ತೀವಿ. ಯಾವ್ಯಾವ 3 ಶಾಖೆಗಳು? ಯಾವ್ಯಾವ ಇದಾವೆ? ಮೊದಲನೇದಾಗಿ ಬಾದಾಮಿ ಚಾಲುಕ್ಯ. ಇವರನ್ನ ನಾವು ಪಶ್ಚಿಮ ಚಾಲುಕ್ಯ.
ಯಾರು ಬರ್ತಾರೆ? ಮೊದಲನೇ ಶಾಖೆ ಯಾವುದು? ಬಾದಾಮಿ ಚಾಲುಕ್ಯರು ಅಂತ ಹೇಳಿ ಕರಿತೀವಿ. ಇವರನ್ನೇ ನಾವು ಏನಂತ ಕರಿತೀವಿ? ಪಶ್ಚಿಮ ಚಾಲುಕ್ಯ ಮನೆತನದವರು ಅಂತ ಹೇಳಿ ಕರಿತೀವಿ. ಎರಡನೇದು ಕಲ್ಯಾಣಿ ಚಾಲುಕ್ಯ. ಇವರನ್ನು ನಂತರದ ಚಾಲುಕ್ಯರು ಅಂತ ಹೇಳಿ. ಯಾವ ಮನೆತನದವರು ಅಂತ ಕರಿತೀವಿ? ಇವರನ್ನ ನಂತರದ ಚಾಲುಕ್ಯ ಮನೆತನದವರು ಅಂತ ಹೇಳಿ. ಇದಾದ ನಂತರದಲ್ಲಿ ಮೂರನೇದಾಗಿ ವೆಂಗಿ ಚಾಲುಕ್ಯರು. ಅಂದ್ರೆ ಇದನ್ನು ಪೂರ್ವ ಚಾಲುಕ್ಯರು ಅಂತ ಹೇಳ್ತಾರೆ. ಎಷ್ಟು ಶಾಖೆಗಳಿದಾವೆ ಚಾಲುಕ್ಯ ಮನೆತನದಲ್ಲಿ? 3 ಶಾಖೆಗಳಿದಾವೆ. ಈ 3 ಶಾಖೆಗಳು ಕೂಡ ಏನ್ ಮಾಡ್ತವೆ? ದಕ್ಷಿಣ ಭಾರತವನ್ನು ಆಳ್ವಿಕೆ ಮಾಡ್ಕೊಂಡು ಬರ್ತವೆ. ಅದರಲ್ಲಿ 2 ಮನೆತನದವರು ಮಾತ್ರ, 2 ಶಾಖೆಗಳು ಮಾತ್ರ ಕರ್ನಾಟಕದಲ್ಲಿ ಅಧಿಕಾರಕ್ಕೆ ಬಂದಂತಹ ಬಾದಾಮಿ ರಾಜ ಮನೆತನಗಳು ಅಂತ ಹೇಳಿದ್ದಾರೆ. ಯಾವ್ಯಾವ ಕರ್ನಾಟಕದಲ್ಲಿ ಆಡಳಿತ ನಡೆಸ್ಕೊಂಡು ಬಂದ್ರು? ಹಾಗಾದ್ರೆ ಮೊದಲನೇದಾಗಿ ಬಾದಾಮಿ ಚಾಲುಕ್ಯರು ಏನ್ ಮಾಡ್ತಾರೆ? ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾರೆ. ಅದಾದ ನಂತರದಲ್ಲಿ ಯಾರು ಬರ್ತಾರೆ? ಕಲ್ಯಾಣಿ ಚಾಲುಕ್ಯರು ಕೂಡ ಕರ್ನಾಟಕದಲ್ಲಿ ತಮ್ಮ ಆಡಳಿತ ನಡೆಸ್ತಾರೆ. ಇವೆರಡು ಕರ್ನಾಟಕವನ್ನು ಆಳಿದಂತಹ ಚಾಲುಕ್ಯ ಮನೆತನದ ಶಾಖೆಗಳು ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ. ಇನ್ನ ವೆಂಗಿ ಚಾಲುಕ್ಯರು ಅಥವಾ ಪೂರ್ವ ಚಾಲುಕ್ಯರು ಅಂದ್ರೆ ಇಲ್ಲ ಮುಂದೆ ಬರುತ್ತೆ ಇಮ್ಮಡಿ ಪುಲಿಕೇಶಿಯ ಸಾಧನೆಗಳು ಅಂತೇಳಿ. ಅವನು ಪೂರ್ವದ ಅಂದ್ರೆ ಆಂಧ್ರದಲ್ಲಿ ಬರುವಂತಹ ವೆಂಗಿ ಮಂಡಲ ಅಂತ ಹೇಳಿ ಕರಿತೀವಿ. ಆ ವೆಂಗಿ ಮಂಡಲವನ್ನು ಗೆದ್ದ ನಂತರದಲ್ಲಿ ತನ್ನ ಸಹೋದರನನ್ನು ಏನ್ ಮಾಡ್ತಾನೆ? ವೆಂಗಿಯ ಅಂದ್ರೆ ಮಾಂಡಲಿಕರನ್ನಾಗಿ ನೇಮಕ ಮಾಡ್ತಾನೆ. ಅಲ್ಲಿ ಅವನಿಂದ ಏನಾಗುತ್ತೆ? ಪೂಜ್ಯ ವಿಷ್ಣುವರ್ಧನ ಅಂತ ಹೇಳಿ ಕರಿತೀವಿ. ಅವನಿಂದ ಒಂದು ಮನೆತನ ಅಲ್ಲಿ ಅಧಿಕಾರಕ್ಕೆ ಬರುತ್ತೆ, ಆಡಳಿತಕ್ಕೆ ಬರುತ್ತೆ. ಅದನ್ನೇ ನಾವೇನಂತ ಕರಿತೀವಿ? ವೆಂಗಿ ಚಾಲುಕ್ಯ ಮನೆತನ ಅಥವಾ ಪೂರ್ವ ಚಾಲುಕ್ಯರು ಅಂತ ಹೇಳಿ. ತದನಂತರದಲ್ಲಿ ಕಲ್ಯಾಣಿ ಚಾಲುಕ್ಯರು ಅನ್ನುವಂತಹ ವಿಷಯ ಕೂಡ ನಿಮಗಿದೆ, ಪ್ರಸ್ತಾಪ ಅಂದ್ರೆ ನಿಮಗೆ ಸಿಲೆಬಸ್ ಇದೆ. ಅಲ್ಲಿ ವೆಂಗಿ ಚಾಲುಕ್ಯರು ಅಂದ್ರೆ ಯಾರು, ಯಾವಾಗ ಅಧಿಕಾರಕ್ಕೆ ಬರ್ತಾರೆ, ಅವರ ಸ್ಥಾಪಕ ಯಾರು ಎಂಬುದನ್ನು ನಾವು ಅಲ್ಲಿ ಅಧ್ಯಯನ ಮಾಡೋಣ. ಒಟ್ಟಾರೆಯಾಗಿ ಚಾಲುಕ್ಯ ಮನೆತನದಲ್ಲಿ ಎಷ್ಟು ಶಾಖೆಗಳಿದಾವೆ? 3 ಶಾಖೆಗಳಿದಾವೆ. ಬಾದಾಮಿ, ಕಲ್ಯಾಣಿ ಮತ್ತು ವೆಂಗಿ ಚಾಲುಕ್ಯ ಮನೆತನದವರು ಅಂತ ಹೇಳ್ತಾರೆ. ಹಾಗಾದ್ರೆ ಇವರ ಮೂಲ ಯಾವುದು? ಹಾಗಾದ್ರೆ ಈ ಚಾಲುಕ್ಯ ಮನೆತನದವರ ಮೂಲ ಏನ್? ಮೂಲ ಅವರ ಮೂಲ ಎಲ್ಲಿಂದ? ಇಲ್ಲಿ ಮೂಲ ಅಂದ ತಕ್ಷಣ ನಮಗೆ 3 ಸಿದ್ಧಾಂತಗಳು ಬರ್ತವೆ. ಒಂದು ಪೌರಾಣಿಕ ಸಿದ್ಧಾಂತ ಇದೆ, 2 ವಿದೇಶಿ ಸಿದ್ಧಾಂತ ಎನ್ನುವಂಥದ್ದು ಬರುತ್ತೆ, 3ನೇದು ಕನ್ನಡದ ಸಿದ್ಧಾಂತ ಅಂತ. ಇದ್ರ ಬಗ್ಗೆ ನಿಮಗೆ ಅಷ್ಟೊಂದು ಇಂಪಾರ್ಟೆನ್ಸ್ ಏನಿಲ್ಲ, ತಿಳ್ಕೊಳ್ಳೋಕೆ ಮಾತ್ರ ನಾವು ತಿಳ್ಕೊಳ್ಳೋಕೆ ಮಾತ್ರ ಅಂದ್ರೆ ಈ ಮಾಹಿತಿಯನ್ನು ನಾವು ಹಂಚ್ಕೋಬೇಕಾಗುತ್ತೆ. ಇಲ್ಲಿ ಪೌರಾಣಿಕ ಸಿದ್ಧಾಂತ ಏನ್ ಹೇಳುತ್ತೆ? ಇಲ್ಲ ಗಮನಿಸಬೇಕಾಗುತ್ತೆ. ಚಾಲುಕ್ಯರ ಶಾಸನಗಳಲ್ಲಿ ಕೆಲವೊಂದು ಮಾಹಿತಿಗಳಿದ್ದಾವೆ ಇವರ ಮೂಲದಲ್ಲಿ. ಅದರಲ್ಲಿ ಏನ್ ಹೇಳುತ್ತೆ ಆ ಒಂದು ಮಾಹಿತಿ ಅಂದ್ರೆ ಇಲ್ಲಿ ಚಲುಕ್ಯ, ಚಾಲುಕ್ಯ ಹಾಗೆ ಚಾಲುಕ್ಯ ಎನ್ನುವಂತಹ ಪದಗಳು ಅಂತೇಳಿ ನಾವು ಕರೀತೀವಿ. ಈ ಪದಗಳ ಆರಂಭದಿಂದಲೇ ಏನ್ ಬಂದಿದೆ? ಚಾಲುಕ್ಯರ ಪೂರ್ವಜರ ಒಂದು ಚಳುಕಿ ಎನ್ನುವಂತಹ ಪದದಿಂದ ಈ ಒಂದು ಪದ ಬಳಕೆಗೆ ಬಂದಿದೆ ಎನ್ನುವಂತಹ ಮಾಹಿತಿಯನ್ನು ಆ ಶಾಸನಗಳು ನೀಡುತ್ತವೆ. ಅಂದ್ರೇನು? ಇಲ್ಲಿ ಏನೇನ್ ಪದಗಳು ನಾವು ಕರಿತೀವಿ, ಚಾಲುಕ್ಯ ಇರ್ಬೋದು, ಚಾಲುಕ್ಯ ಇರ್ಬೋದು, ಚಾಲುಕ್ಯ ಅಂತ ಹೇಳಿ ಕರಿತೀವಿ. ಅಂದ್ರೆ ಇಂತಹ ಪದಗಳ ಮೂಲ ಏನಾಗಿದೆ? ಇಲ್ಲಿ ಒಂದು ಪದ ಬಳಕೆಯಲ್ಲಿ ಚಳುಕಿ ಎನ್ನುವಂತಹ ಪದ, ಆ ಒಂದು ಪದದಿಂದಲೇ ಈ ಒಂದು ಪೂರ್ವಜರ ಮನೆತನಕ್ಕೆ ಏನಂತ ಹೆಸರು ಬಂದಿದೆ? ಚಾಲುಕ್ಯ ಮನೆತನ ಎನ್ನುವಂತ ಹೆಸರು ಬಂದಿದೆ. ಆದ್ರೆ ಪೌರಾಣಿಕ ಆಧಾರವನ್ನು ಮಾತ್ರ ಇಲ್ಲಿ ಆರತಿ ಪಂಚಮುಖಿ ಅಂತ ಹೇಳಿ ನಾವು ಒಬ್ಬ ಮೂಲ ವ್ಯಕ್ತಿ ಅಂತ ಹೇಳಿ ಈ ಆರತಿ ಪಂಚಮುಖಿ ಎನ್ನುವಂತವನು ಏನ್ ಮಾಡ್ತಾನೆ? ಸೂರ್ಯನಿಗೆ ದರ್ಪಣವನ್ನು ಬಿಡಬೇಕಾಗುತ್ತೆ. ಆ ದರ್ಪಣವನ್ನು ಬಿಡುವಂತಹ ಸಮಯದಲ್ಲಿ ಅವನೇನ್ ಮಾಡ್ತಾನೆ? ನದಿಗೆ ಹೋಗ್ತಾನ. ನದಿಗೆ ಹೋಗಿ ಸೂರ್ಯನಿಗೆ ದರ್ಪಣವನ್ನು ಬಿಡ್ತಾ ಇರ್ತಾನೆ. ಬಿಡುವಂತಹ ಸಮಯದಲ್ಲಿ ಆತನ ಚಲುಕಿ ಅಂತ ಹೇಳಿ ಕರೀತಾರೆ, ಅಂದ್ರೆ ಬೊಗಸೆ. ಹೌದಲ್ವಾ? ನೀರು ಬಿಡೋದು ಹೆಂಗೆ? ಸೂರ್ಯನ ದರ್ಪಣ ಬಿಡೋದು ಅಂದ್ರೆ ನೀರು ಎತ್ಕೊಂಡು ಹಿಂಗ್ ಬಿಡ್ತಾರೆ. ಬಿಡುವಂತಹ ಸಂದರ್ಭದಲ್ಲಿ ಗಮನಿಸಬೇಕಾಗುತ್ತೆ
ಅವನ ಬೊಗಸೆಯಿಂದ ಒಬ್ಬ ವ್ಯಕ್ತಿ ಏನಾಗ್ತಾನೆ ಜನಿಸಿಕೊಂಡು ಬರ್ತಾನೆ. ಆ ವ್ಯಕ್ತಿ ಪರಾಕ್ರಮಿಯಾಗಿರ್ತಾನೆ. ಅವನಿಂದ ಪ್ರಾರಂಭವಾದಂತಹ ಈ ಒಂದು ಮನೆತನಕ್ಕೆ ಯಾವ ಹೆಸರು ಬರುತ್ತೆ? ಚಾಲುಕ್ಯ. ಅಂದ್ರೆ ಇಲ್ಲ ಹೇಳಿದೆ, ಇಲ್ಲಿ ಬೊಗಸೆ ನಾವೇನಂತ ಕರಿತೀವಿ? ಸಹಜವಾಗಿ ಚಲುಕ ಅಂತ ಕರಿತೀವಿ. ಇದರಿಂದ ಹುಟ್ಟಿ ಆಡಳಿತಕ್ಕೆ ಬಂದಂತಹ ಈ ಒಂದು ವ್ಯಕ್ತಿಯ ಮನೆತನಕ್ಕೆ ನಾವೇನಂತ ಕರಿತೀವಿ? ಚಾಲುಕ್ಯರು ಎನ್ನುವಂತಹ ವಾದವನ್ನು ಪೌರಾಣಿಕ ವಾದ ಹೇಳ್ಕೊಂಡು ಬರುತ್ತೆ. ಇದೇ ವಾದವನ್ನು ಒಬ್ಬ ಪ್ರಖ್ಯಾತ ಕವಿ ಒಪ್ಕೊಳ್ತಾನೆ. ಯಾರಪ್ಪ ಅಂದ್ರೆ ಭಿಲ್ಲಣ ಅಂತ ಕರೀತೀವಿ. ಈ ಭಿಲ್ಲಣ ಎನ್ನುವಂತಹ ಕವಿ ತನ್ನ ವಿಕ್ರಮಾಂಕ ದೇವ ಚರಿತೆ ಎನ್ನುವಂತಹ ಕೃತಿಯಲ್ಲಿ ಈ ಒಂದು ವಾದವನ್ನು ಒಪ್ಕೊಳ್ತಾನೆ. ಒಪ್ಪಿಕೊಂಡು ಪೌರಾಣಿಕ ಸಿದ್ಧಾಂತಕ್ಕೆ ಪುಷ್ಟಿಯನ್ನು ನೀಡಿಕೊಂಡು ಬರ್ತಾನೆ. ಇಂತಹ ಒಂದು ಹಿನ್ನೆಲೆಯನ್ನು ಇವರ ಮೂಲ ಒಳಗೊಂಡಿದೆ ಅಂತ ಹೇಳ್ತಾರೆ. ಈಗ ಎರಡನೇ ವಾದ ಯಾವ್ದು ಬರುತ್ತೆ ಇವರ ಮೂಲದ ಬಗ್ಗೆ? ಯಾವ್ದಿದೆ? ವಿದೇಶಿ ಮೂಲ ಅಂತ ಹೇಳ್ತಾರೆ. ಅಲ್ಲಿ ಇಬ್ಬರು ವ್ಯಕ್ತಿಗಳು ಬರ್ತಾರೆ. ಇತಿಹಾಸಕಾರ ವಿ.ಎಸ್. ಸ್ಮಿತ್ ಎನ್ನುವಂತಹ ವ್ಯಕ್ತಿ, ಮತ್ತೆ ಇಲ್ಲಿ ಮುಖ್ಯವಾಗಿ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ, ಲಿವಿಸ್ ರೈಸ್ ಅಂತ ಹೇಳ್ತಾರೆ. ಯಾರ್ಯಾರು ಬರ್ತಾನೆ? ಲಿವಿಸ್ ರೈಸ್ ಮತ್ತು ವಿ.ಎಸ್. ಸ್ಮಿತ್ ಎನ್ನುವಂತಹ ವ್ಯಕ್ತಿಗಳು ಹೇಳ್ತಾರೆ, ಈ ಮನೆತನದ ಮೂಲ ಪುರುಷರು ಭಾರತೀಯರಲ್ಲ, ಕರ್ನಾಟಕದವರಲ್ಲ. ಅವರು ವಿದೇಶದಿಂದ ವಲಸೆ ಬಂದಂತಹ ಜನಾಂಗ. ಎಲ್ಲಿಂದ ವಲಸೆ ಬರ್ತಾರೆ? ಟರ್ಕಿ ಅಥವಾ ಇರಾನಿನಲ್ಲಿ ಇರುವಂತಹ ಸೆಲುಸಿಡ್ ಎನ್ನುವಂತಹ ಗುಂಪಿಗೆ ಅಥವಾ ಪಂಗಡಕ್ಕೆ ಸೇರಿದವರೇ ಎನ್ನುವಂತಹ ಅಂಶವನ್ನು ಅವರು ಪ್ರಸ್ತಾಪಿಸಿಕೊಂಡು ಬರ್ತಾರೆ. ಆದರೆ ಈ ವಾದವನ್ನು ನಾವು ಒಪ್ಕೊಳ್ಳೋದಿಲ್ಲ. ಯಾಕೆ ಒಪ್ಕೊಳ್ಳೋದಿಲ್ಲಪ್ಪ ಅಂದ್ರೆ ಚಾಲುಕ್ಯರ ಮತ್ತು ಪಲ್ಲವರ ಶಾಸನಗಳು ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸಬೇಕಾಗುತ್ತೆ. ಈ ಶಾಸನಗಳಲ್ಲಿ ನಮಗೆ ಒಂದು ಮಾಹಿತಿ ಲಭ್ಯವಾಗುತ್ತೆ. ಏನಪ್ಪಾ ಅಂದ್ರೆ ಚಾಲುಕ್ಯರು ವಿದೇಶಿಯವರು ಅಲ್ಲ, ಇಲ್ಲಿಯ ಸ್ಥಳೀಯ ದ್ರಾವಿಡ ಗುಂಪಿಗೆ ಸೇರಿದಂತಹ ವ್ಯಕ್ತಿಗಳು ಎನ್ನುವಂತಹ ಮಾಹಿತಿಯನ್ನು ಆ ಒಂದು ಶಾಸನಗಳು ತಿಳಿಸ್ಕೊಂಡು ಬರ್ತವೆ. ಅವುಗಳ ಆಧಾರದಿಂದ ನಾವೇನ್ ಮಾಡ್ತೀವಿ? ಇವರು ವಿದೇಶಿಯರಲ್ಲ ಅನ್ನುವಂತಹ ವಾದವನ್ನು ನಾವು ಮಾಡ್ತೀವಿ. ಇನ್ನ ಕನ್ನಡ ಸಿದ್ಧಾಂತ ಅಂತ ಹೇಳಿ ಇದು ಏನ್ ಹೇಳುತ್ತೆ? ಬಾದಾಮಿಯ ಸುತ್ತಮುತ್ತಲಿನ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಯನ್ನು ನಿರ್ವಹಿಸಿಕೊಂಡು ಬಂದಂತಹ ಗುಂಪಿನವರು ಅಂತ ಹೇಳುತ್ತೆ ಕನ್ನಡ ಸಿದ್ಧಾಂತ. ಬಾದಾಮಿಯ ಸುತ್ತಮುತ್ತಲಿರುವಂತಹ ಪ್ರದೇಶದಲ್ಲಿ ಕೃಷಿ ಚಟುವಟಿಕೆಯಲ್ಲಿ ಸಕ್ರಿಯವಾಗಿ ತೊಡಗಿಕೊಂಡಂತಹ ವ್ಯಕ್ತಿಗಳಿಂದಲೇ ಈ ಒಂದು ಮನೆತನ ಕರ್ನಾಟಕದಲ್ಲಿ ಪ್ರಾರಂಭವಾಯಿತು ಎನ್ನುವಂತಹ ವಾದವನ್ನು ಅವರು ಮಂಡಿಸಿಕೊಂಡು ಬರ್ತಾರೆ. ಅದರಲ್ಲಿ ಈ ವಾದವನ್ನು ಯಾರು ಮಂಡಿಸ್ತಾರೆ? ಡಾಕ್ಟರ್ ಸಿ.ಎಸ್. ನಂದಿ ಮಹಾತರು ಎನ್ನುವರು. ಯಾರು ಈ ವಾದವನ್ನು ಮಂಡಿಸುವಂತವರು? ಡಾಕ್ಟರ್ ಸಿ.ಎಸ್. ನಂದಿ ಮಾಥರು ಎನ್ನುವಂತಹ ಅಂದ್ರೆ ಇತಿಹಾಸಕಾರ ಈ ವಾದವನ್ನು ಹೇಳ್ತಾರೆ. ಯಾಕೆಂದ್ರೆ ಅಲ್ಲಿ ಕೃಷಿ ಸಲಕರಣೆಗಳು ಅಂತ ಹೇಳಿ ನಾವು ಕರಿತೀವಿ. ಕೃಷಿಯಲ್ಲಿ ಕೆಲವೊಂದು ಸಲಕರಣೆಗಳು ನಾವು ಬಳಸ್ತೀವಿ. ಕುಡುಗೋಲು ಇದೆ, ಹೌದಲ್ವಾ? ಆರೆ ಇದೆ, ಹಾಗೆ ಅದರ ಜೊತೆ ಸೆಲಿಕಿ ಅಂತ ಇಲ್ಲಿ ಗಮನಿಸಬೇಕಾಗುತ್ತೆ. ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ಅವರು ಏನ್ ಮಾಡ್ತಾರೆ? ಚಲುಕಿ, ಚಲಿಕಿ, ಸುಲ್ಕಿ, ಹಾಗೆ ಸನಕಿ ಅಂತೇಳಿ ನಾವು ಕರೀತೀವಿ. ಇಂತಹ ಕೃಷಿ ಉಪಕರಣಗಳನ್ನು ಅವರು ಬಳಸ್ತಾ ಇರ್ತಾರೆ. ಇದಕ್ಕೆ ಸಂಬಂಧಿಸಿದಂತೆ ಇವರ ವಾದವನ್ನು ಇಲ್ಲಿ ಅವರು ಹೇಳ್ತಾ ಬರ್ತಾರೆ. ಈ ಅಂಶಗಳ ಹಿನ್ನೆಲೆಯಲ್ಲಿಯೇ ಈ ಒಂದು ಮನೆತನಕ್ಕೆ ಏನಂತ ಹೆಸರು ಬಂದಿದೆ? ಚಾಲುಕ್ಯ ಎಂಬ ಹೆಸರು ಬಂದಿದೆ. ಇದು ಒಂದು ಸ್ವಲ್ಪ ಮಾಹಿತಿ ನಿಮಗೆ ಗೊತ್ತಿರಲಿ, ಅದನ್ನು ತಿಳ್ಕೊಳ್ಳಿ. ಇದಾದ ತರುವಾಯದಲ್ಲಿ ಇವರ ರಾಜಕೀಯ ಇತಿಹಾಸ ಪ್ರಾರಂಭ. ಹಾಗಾದ್ರೆ ಈ ರಾಜಕೀಯ ಇತಿಹಾಸವನ್ನು ತಿಳಿಯಲು ಹೊರಟಾಗ ನಮಗೆ ಎರಡು ಶಾಸನಗಳು ಲಭ್ಯವಾಗುತ್ತವೆ. ಯಾವ್ಯಾವ ಎರಡು ಶಾಸನಗಳಪ್ಪ ಅಂದ್ರೆ ಮೊದಲನೇದಾಗಿ ಐಹೊಳೆ ಶಾಸನ. ಮೊದಲನೇ ಶಾಸನ ಯಾವುದು? ಐಹೊಳೆ ಶಾಸನ. ಎರಡನೇದು ಮಂಗಳೇಶನ ಮಹಾಕೂಟ ಶಾಸನ. ಎರಡನೇದು ಯಾವ ಶಾಸನ? ಮೊದಲನೇದು ಯಾವುದು? ಐಹೊಳೆ ಶಾಸನ. ಎರಡನೇದು ಮಂಗಳೇಶನ ಮಹಾಕೂಟ ಶಾಸನ. ಈ ಎರಡು ಶಾಸನಗಳ ಪ್ರಕಾರವಾಗಿ ಆರಂಭಿಕ ಚಾಲುಕ್ಯರ ಮೂಲ ಪುರುಷ ಜಯಸಿಂಹ. ಯಾರು ಈ ಮನೆತನವನ್ನು ಪ್ರಾರಂಭಿಸಿದಂತಹ ಮೂಲ ವ್ಯಕ್ತಿ? ಜಯಸಿಂಹ ಎನ್ನುವಂತಹ ವ್ಯಕ್ತಿ ಈ ಒಂದು ಬಾದಾಮಿ ಚಾಲುಕ್ಯರ ಸಂಸ್ಥಾಪಕ ಅಥವಾ
ಮೂಲ ಪುರುಷ ಅಂತ ಹೇಳಿ. ಇವನು ಆರಂಭದಲ್ಲಿ ಬನವಾಸಿಯ ಕದಂಬರ ಸಾಮಂತನಾಗಿ ತನ್ನ ಆಡಳಿತವನ್ನು ನಡೆಸಿಕೊಂಡು ಬಂದ ಅಂತೇಳಿ ಹೇಳಿದ್ದಾರೆ. ಇವನು ಕೂಡ ನಮಗೆ ಕಾಲ್ಪನಿಕ ವ್ಯಕ್ತಿಯಾಗಿ ನಾವು ಇವನನ್ನು ಗುರುತಿಸಲ್ಪಡ್ತೀವಿ. ಬಾದಾಮಿ ಚಾಲುಕ್ಯರ ಇತಿಹಾಸ. ಇವನ ತರುವಾಯದಲ್ಲಿ ಇವನ ಮಗನಾದಂತಹ ರಣರಾಗ ಯಾರು ಬರ್ತಾರೆ ಇವನ ತರುವಾಯದಲ್ಲಿ ಅಧಿಕಾರಕ್ಕೆ? ರಣರಾಗ ಎನ್ನುವಂತಹ ವ್ಯಕ್ತಿ ಅಧಿಕಾರಕ್ಕೆ ಬರ್ತಾನೆ. ಇವನು ಕೂಡ ಏನ್ ಮಾಡ್ತಾನೆ? ಚಾಲುಕ್ಯರ ಎರಡನೇ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಂಡ. ಇವನ ತರುವಾಯದಲ್ಲಿ ನಮಗೆ ಚಾಲುಕ್ಯರ ಐತಿಹಾಸಿಕ ವ್ಯಕ್ತಿಯ ಆಗಮನವಾಗುತ್ತೆ. ಆತನಂದರೆ 1ನೇ ಪುಲಕೇಶಿ ಅಂತ ಹೇಳಿ. ಯಾರ ಅಧಿಕಾರಕ್ಕೆ ಬರ್ತಾರೆ? ರಣರಾಗನ ತರುವಾಯದಲ್ಲಿ 1ನೇ ಪುಲಕೇಶಿ ಸಾಶ 547ರಲ್ಲಿ ಅಧಿಕಾರಕ್ಕೆ ಬರ್ತಾರೆ. 547ರಿಂದ ಸಾಶ 566ರವರೆಗೆ ಬಾದಾಮಿ ಚಾಲುಕ್ಯರ ರಾಜನಾಗಿ ಬಾದಾಮಿಯಲ್ಲಿ ತನ್ನ ಆಡಳಿತವನ್ನು ನಡೆಸಿಕೊಂಡು ಬರ್ತಾನೆ. ಇವನೇ ಬಾದಾಮಿ ಚಾಲುಕ್ಯರ ಮೊದಲ ಐತಿಹಾಸಿಕ ರಾಜ ಅಂತ ಹೇಳ್ತಾರೆ, ಅಥವಾ ನಿಜವಾದ ಸಂಸ್ಥಾಪಕ ಅಂತೇಳಿ ಕರೀತಾರೆ. ಯಾಕೆ ಕರೀತಾರೆ ಅಂದ್ರೆ ಜಯಸಿಂಹ ಮತ್ತು ರಣರಾಗ ನಮಗೆ ಕಾಲ್ಪನಿಕ ವ್ಯಕ್ತಿ. ಇವ್ರ ಬಗ್ಗೆ ನಮಗೆ ಆಧಾರಗಳು ಸಿಗೋದಿಲ್ಲ. ಎಲ್ಲಿ ನಾವೇನೋ ಕೆಲವೊಂದು ಮಾಹಿತಿಗಳನ್ನು ಅಷ್ಟೇ ತಿಳ್ಕೊಂಡು ಇದ್ರು ಏನೋದ್ರ ಬಗ್ಗೆ ನಾವು ಅಧ್ಯಯನ ಮಾಡ್ತೀವಿ. ಆದ್ರೆ ನಮಗೆ ನಿಜವಾದಂತಹ ಇತಿಹಾಸ ಲಭ್ಯವಾಗುವುದು ಯಾರ ಕಾಲದಿಂದ? 1ನೇ ಪುಲಕೇಶಿಯ ಕಾಲದಿಂದ. ಅಂದ್ರೆ ಸಾಶ 547ರಲ್ಲಿ ಅಧಿಕಾರಕ್ಕೆ ಬರ್ತಾನೆ. ಬರುವುದರ ಮೂಲಕವಾಗಿ ಏನ್ ಮಾಡ್ತಾನೆ? ಬಾದಾಮಿಯಲ್ಲಿ ಸ್ವತಂತ್ರ ಆಳ್ವಿಕೆಯನ್ನು ಪ್ರಾರಂಭಿಸಿಕೊಂಡು ಬರ್ತಾನೆ. ಅಂದ್ರೆ ಬನವಾಸಿಯ ಕದಂಬರಿಂದ ಸ್ವತಂತ್ರತೆಯನ್ನು ಪಡೆದುಕೊಂಡು ಏನ್ ಮಾಡ್ತಾನೆ? ಬಾದಾಮಿ ಶಾಸನ ಉಲ್ಲೇಖಿಸಿಕೊಂಡು ಬರುತ್ತೆ. ಅಲ್ಲೊಂದು ಕೋಟೆಯನ್ನು ಕಟ್ಟಿ ಅಶ್ವಮೇಧ ಯಾಗವನ್ನು ಕೂಡ ನಡೆಸಿಕೊಂಡು ಬರುವುದರ ಮೂಲಕವಾಗಿ ಸ್ವತಂತ್ರವಾದಂತಹ ಚಾಲುಕ್ಯರ ಆಡಳಿತವನ್ನು ಪ್ರಾರಂಭಿಸಿಕೊಂಡು ಬಂದಂತವನೇ ಯಾರು? 1ನೇ ಪುಲಕೇಶಿ. ಇವನಿಗೆ 2 ಮಕ್ಕಳು ಇರ್ತಾರೆ. ಇವನಿಗೆ ಎಷ್ಟು ಜನ ಮಕ್ಕಳು? 2 ಮಕ್ಕಳು. ಅದರಲ್ಲಿ ಮೊದಲೇನು? 1ನೇ ಕೀರ್ತಿವರ್ಮ, 2ನೇ ಮಂಗಳೇಶ. ಯಾರ್ಯಾರು 2 ಮಕ್ಕಳು? 1ನೇ ಕೀರ್ತಿವರ್ಮ ಮತ್ತು ಮಂಗಳೇಶ ಎನ್ನುವಂತಹ 2 ಮಕ್ಕಳು ಇರ್ತಾರೆ. ಆದ್ರೆ ಇವನ ತರುವಾಯದಲ್ಲಿ ಇವನ ಉತ್ತರಾಧಿಕಾರಿಯಾಗಿ ಯಾರು ಅಧಿಕಾರವನ್ನು ವಹಿಸಿಕೊಂಡ್ರೆ? ಇವನ ಹಿರಿಯ ಮಗನಾದಂತಹ 1ನೇ ಕೀರ್ತಿವರ್ಮ ಏನಂತಾನೆ? ಚಾಲುಕ್ಯರ ರಾಜನಾಗಿ ಅಧಿಕಾರವನ್ನು ಸಾಶ 566ರಲ್ಲಿ ವಹಿಸಿಕೊಳ್ಳುವ ಮೂಲಕವಾಗಿ ಸಾಶ 596ರವರೆಗೆ ರಾಜ್ಯಭಾರವನ್ನು ಮಾಡಿದ ಅಂತೇಳಿ ನಮಗೆ ತಿಳಿಯುತ್ತೆ. ಇವನು ಕೂಡ ತನ್ನ ಸಾಮ್ರಾಜ್ಯವನ್ನು ವಿಸ್ತರಿಸಿಕೊಂಡು ಬಂದ ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಿರುವಾಗ 1ನೇ ಕೀರ್ತಿವರ್ಮನಿಗೆ 4 ಜನ ಮಕ್ಕಳು. ಇವನಿಗೆ ಎಷ್ಟು ಜನ ಮಕ್ಕಳು ಇರ್ತಾರ? 4 ಜನ ಮಕ್ಕಳು. ಯಾರ್ಯಾರಪ್ಪ ಅಂದ್ರೆ 2ನೇ ಪುಲಕೇಶಿ, 2ನೇ ಪುಲಕೇಶಿ, ಭದ್ರರಸ, ಜಯಸಿಂಹ, ದಾರಾಶ್ರಯ, ಯಾರ್ಯಾರು? 2ನೇ ಪುಲಕೇಶಿ, ದಾರಾಶ್ರಯ, ಜಯಸಿಂಹ ಮತ್ತು ಭದ್ರರಸ ಅಂತ ಹೇಳಿ ಕರೀತೀವಿ. ಇವರು 1ನೇ ಕೀರ್ತಿವರ್ಮನ 4 ಜನ ಮಕ್ಕಳು. ಇವನ ತರುವಾಯದಲ್ಲಿ ಅಧಿಕಾರ ಸಹಜವಾಗಿ ಯಾರ ಕೈ ಹೋಗಬೇಕಾಗಿತ್ತು? 2ನೇ ಪುಲಕೇಶಿಗೆ ಸೇರಬೇಕಾಗಿರುತ್ತೆ. ಆದ್ರೆ ಇವನು ಏನಾಗಿರ್ತಾನೆ? ಅಪ್ರಾಪ್ತನಾಗಿರ್ತಾನೆ. ಆ ಕಾರಣದಿಂದಾಗಿ ಈ 1ನೇ ಕೀರ್ತಿವರ್ಮನ ಸಹೋದರನಾದಂತಹ ಯಾರೋ ಮಂಗಳೇಶ ಏನ್ ಮಾಡ್ತಾನೆ? ಚಾಲುಕ್ಯರ ರಾಜನಾಗಿ ಅಧಿಕಾರವನ್ನು ವಹಿಸಿಕೊಳ್ಳುವುದರ ಮೂಲಕವಾಗಿ ಸಾಶ 598ರಿಂದ 609ರವರೆಗೆ ಚಾಲುಕ್ಯರ ರಾಜನಾಗಿ ಅಧಿಕಾರವನ್ನು
ಮಾಡ್ತಾನಪ್ಪ ಅಂದ್ರೆ ಇಲ್ಲಿ ಚಾಲುಕ್ಯ ಕಲೆಯ ಪಿತಾಮಹ ಅಂತ ಹೇಳಿ ಕರಿತೀವಿ ಈತನನ್ನು. ಏನಂತ ಕರಿತೀವಿ? ಚಾಲುಕ್ಯ ಕಲೆಯ ಪಿತಾಮಹ ಅಂತೇಳಿ ನಾವು ಇದನ್ನು ಗುರುತಿಸ್ತೀವಿ. ಹಾಗೆ ಇವನು ಏನ್ ಮಾಡ್ತಾನಪ್ಪ ಅಂದ್ರೆ ಮಹಾಕೂಟದಲ್ಲಿ ಮಹಾಕೂಟೇಶ್ವರ ಎನ್ನುವಂತಹ ದೇವಾಲಯವನ್ನು ನಿರ್ಮಿಸಿದಂತಹ ಒಂದು ಕೀರ್ತಿ ಈತನಿಗೆ ಸಲ್ಲುತ್ತೆ ಅಂತ ಹೇಳಿ ನಮಗೆ ತಿಳಿಯುತ್ತೆ. ಇವನ ತರುವಾಯದಲ್ಲಿ ಅಧಿಕಾರಕ್ಕೆ ಯಾರು ಬರ್ತಾರೆ? ಈ 1ನೇ ಕೀರ್ತಿವರ್ಮನ ಮಗನಾದಂತಹ 2ನೇ ಪುಲಿಕೇಶಿ ಸಾಶ 609ರಲ್ಲಿ ಅಧಿಕಾರಕ್ಕೆ ಬರುವುದರ ಮೂಲಕವಾಗಿ ಸಾಶ 642ರವರೆಗೆ ರಾಜ್ಯಭಾರವನ್ನು ಮಾಡ್ತಾನೆ. ಅವರಿಗೆ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಮುಂದಿನ ತರಗತಿಯಲ್ಲಿ